ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರ, ಈ ಕ್ಲಾಸಲ್ಲಿ ನಾನು ಈ ಟಿ ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಟಿ ಎಕ್ಸಾಮಲ್ಲಿ ನಿಮಗೆ ಈ ಮ್ಯಾಥ್ಸ್ ಪ್ರಶ್ನೆಗಳನ್ನು ಯಾವ ರೀತಿ ಕೇಳೋ ಸಾಧ್ಯತೆ ಇದೆ, ಸೊ ಬೇರೆ ಬೇರೆ ರೀತಿಯಾದ ಮ್ಯಾಥ್ಸ್ ಪ್ರಶ್ನೆಗಳನ್ನು ಯಾವ ರೀತಿ ಸುಲಭವಾಗಿ ಬಿಡಿಸ್ಬೋದಂತ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ವಿ. ಸೊ ಮೊದಲು ಅವೆಲ್ಲ ವೀಡಿಯೋಸ್ನ ವಾಚ್ ಮಾಡಿ ಹಾಗೆ ಈ ವಿಡಿಯೋನ ಕೂಡ ಕಂಟಿನ್ಯೂ ಮಾಡಿರಿ. 100% ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಮ್ಯಾಥ್ಸ್ನ ಒಂದು ಡೆಫಿನೆಟ್ ಐಡಿಯಾ ಬರುತ್ತೆ. ಯಾವ ರೀತಿ ಪ್ರಶ್ನೆ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡೋ ಒಂದು ಪ್ರಾಪರ್ ಐಡಿಯಾ ಬರುತ್ತೆ. ಅದಕ್ಕಿಂತ ಬಿಫೋರ್ ಆಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ನೇಹಿತರೆ, ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಥರದ ಎಕ್ಸಾಮ್ಸ್ನ ಪ್ರೀವಿಯಸ್ ಕ್ವಶನ್ ಪೇಪರ್ನ ತಗೊಂಡು ಆ ಕ್ವಶನ್ ಪೇಪರಲ್ಲಿರೋ ಪ್ರಶ್ನೆಗಳನ್ನು ಯಾವ ರೀತಿ ಆನ್ಸರ್ ಮಾಡ್ಬೋದು ಅಂತ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇರ್ತೀವಿ. ನಿಮಗೇನಾದ್ರು ಸಿಲೆಬಸ್ ವೈಸು ಅಥವಾ ಟಾಪಿಕ್ ವೈಸು ಟಿ ಪೇಪರ್ ಫಸ್ಟು ಪೇಪರ್ ಸೆಕೆಂಡ್ನ ಕ್ಲಾಸಸ್ ಬೇಕು ಅಂದರೆ ಸೊ ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಮೊಬೈಲಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಸೊ ಅಲ್ಲಿ ಟಿ ಪೇಪರ್ ಫಸ್ಟು ಪೇಪರ್ ಸೆಕೆಂಡನ್ನು ನೀವು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ಆದರೆ ಟಾಪಿಕ್ ವೈಸು ಸಿಲೆಬಸ್ ವೈಸು ನಿಮಗೆ ಕ್ಲಾಸಸ್ ಸಿಗ್ತವೆ. ಹಾಗೆ ನಿಮ್ಮ ಸಿಬ್ಲಿಂಗ್ಸು ಅಥವಾ ನಿಮ್ಮ ಊರಲ್ಲಿ ನಿಮ್ಮ ರಿಲೇಟಿವ್ಸಲ್ಲಿ ಯಾರು VA ಎಕ್ಸಾಮು, PDO ಎಕ್ಸಾಮು, ಹಾಗೆ ಬೀಟ್ ಫಾರೆಸ್ಟರು, ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದರೆ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ಈ ಇನ್ಫಾರ್ಮೇಷನ್ನ ಸೊ ನಿಮ್ಮ ಗ್ರೂಪ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ರಿ ಏನಿದೆ ಅಂತ. ಇಫ್ ದ ಕಾಸ್ಟ್ ಪ್ರೈಸ್ ಆಫ್ ಆನ್ ಆರ್ಟಿಕಲ್ ಈಸ್ 3/2 ಆಫ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್, ದೆನ್ ದ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟ್ ಈಸ್ ಅಂತ ಇದೆ. ಒಂದು ವಸ್ತುವಿನ ಕೊಂಡ ಬೆಲೆಯು ಅದರ ಮಾರಾಟ ಬೆಲೆಯ 3/2 ಆಗಿದ್ದರೆ ಆಗ ಲಾಭ ಅಥವಾ ನಷ್ಟದ ಶೇಕಡ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇಲ್ಲಿ ಕೊಂಡ ಬೆಲೆಗೆ ನಾವು ಇಂಗ್ಲೀಷಲ್ಲಿ ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ, ಮಾರಿದ ಬೆಲೆ ಅಥವಾ ಮಾರಾಟ ಬೆಲೆಗೆ ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಕೊಂಡ ಬೆಲೆ, ಒಂದು ವಸ್ತುವಿನ ಕೊಂಡ ಬೆಲೆ ಮಾರಿದ ಬೆಲೆಯ 3/2 ಅಂತ ಕೊಟ್ಟಿದ್ದಾನೆ. ಸೊ ನೋಡ್ರಿ, ಕಾಸ್ಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಈಸ್ 3/2 ಆಫ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್ ಅಂತ ಇದೆ. ಸೊ ಹಾಗಾಗಿ CP = 3/2 × SP ಸೆಲ್ಲಿಂಗ್ ಪ್ರೈಸ್ ಅಂತ ಬರಿತೀನಿ. ನೋಡಿ, ಈ ಕ್ವಶನ್ನ ನೀವು ಸುಲಭವಾಗಿ ಆನ್ಸರ್ ಮಾಡಬೇಕಂದ್ರೆ ಈ 2 ಅನ್ನೋದು ಈಕ್ವಲ್ಟಿಂದ ಲೆಫ್ಟ್ ಸೈಡ್ ತಗೊಂಬಂದ್ರೆ 2 × ಕಾಸ್ಟ್ ಪ್ರೈಸ್ = 3 × ಸೆಲ್ಲಿಂಗ್ ಪ್ರೈಸ್ ಅಂತ ಬರಿಬೇಕು. ಇದರ ಅರ್ಥ 2 ವಸ್ತುಗಳ ಕೊಂಡ ಬೆಲೆ 3 ವಸ್ತುಗಳ ಮಾರಿದ ಬೆಲೆಗೆ ಸಮ ಅಂತ. ಕಾಸ್ಟ್ ಪ್ರೈಸ್ ಆಫ್ 2 ಆರ್ಟಿಕಲ್ಸ್ ಈಸ್ = ದ ಸೆಲ್ಲಿಂಗ್ ಪ್ರೈಸ್ ಆಫ್ 3 ಆರ್ಟಿಕಲ್ಸ್ ಅಂತ ಅರ್ಥ. ಸೊ 2 ವಸ್ತುಗಳ ಕೊಂಡ ಬೆಲೆ ಎಷ್ಟು ಅಮೌಂಟ್ ಇರುತ್ತಾ 3 ವಸ್ತುಗಳನ್ನು ಅಷ್ಟು ಅಮೌಂಟಿಗೆ ನೀವು ಮಾರಾಟ ಮಾಡಿದಿರಿ ಅಂತ ಅರ್ಥ. ಸೊ ಹಾಗಾದರೆ ಈ ಟ್ರಾನ್ಸಾಕ್ಷನಲ್ಲಿ, ಈ ವ್ಯವಹಾರದಲ್ಲಿ ನಿಮಗೆ ಲಾಭ ಆದರೆ ಎಷ್ಟು % ಲಾಭ, ನಷ್ಟ ಆಗಿದ್ದರೆ ಎಷ್ಟು % ನಷ್ಟ ಅಂತ ಕಂಡುಹಿಡಿಬೇಕು. ನೋಡಿರಿ, 3/2 ಇದೆಲ್ಲ 2 ಈ ಸೈಡ್ ಬಂತು ಅಂದರೆ 2 ವಸ್ತುಗಳ ಕೊಂಡ ಬೆಲೆ 3 ವಸ್ತುಗಳ ಮಾರಿದ ಬೆಲೆಗೆ ಸಮ ಅಂತ. ಸೊ ಈ ವ್ಯವಹಾರದಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅಂತ ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿರಿ, ಈ ವ್ಯವಹಾರದಲ್ಲಿ ನಮಗೆ ಲಾಸ್ ಆಗುತ್ತೆ, ಈ ವ್ಯವಹಾರದಲ್ಲಿ ನಷ್ಟ ಉಂಟಾಗಿರುತ್ತೆ. ಲಾಸೇ ಉಂಟಾಗುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ 2 ಇದೆ, ಮಾರಿದ ಬೆಲೆಯ ವಸ್ತುಗಳ ಸಂಖ್ಯೆ 3 ಇರೋದ್ರಿಂದ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಮಾರಿದ ಬೆಲೆಗಿಂತ ಕಡಿಮೆ ಇದ್ದಾಗ ಈ ಕಾಸ್ಟ್ ಪ್ರೈಸ್ನ ಆರ್ಟಿಕಲ್ಸ್ ಸೆಲ್ಲಿಂಗ್ ಪ್ರೈಸ್ಗಿಂತ ಕಡಿಮೆ ಇದ್ದರೆ, ಲೆಸ್ಸರ್ ನಂಬರ್ ಇದ್ದರೆ ಈ ಟ್ರಾನ್ಸಾಕ್ಷನಲ್ಲಿ ಲಾಸ್ ಆಗಿರುತ್ತೆ. ಒಂದು ವೇಳೆ ಈ ಸಂಖ್ಯೆ ಇದಕ್ಕಿಂತ ಹೆಚ್ಚಾಗಿದ್ದರೆ, ಗ್ರೇಟರ್ ವ್ಯಾಲ್ಯೂ ಆಗಿದ್ದರೆ ಲಾಭ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ 2 ಅನ್ನೋದು 3ಗಿಂತ ಕಡಿಮೆ ಅಂದರೆ ಈ ಟ್ರಾನ್ಸಾಕ್ಷನಲ್ಲಿ ಲಾಸ್ ಆಗಿರುತ್ತೆ. ಅದು ಎಷ್ಟು % ಲಾಸು ಅಂತ ಕಂಡುಹಿಡಿಬೇಕು. ಅದನ್ನೇ ಪರ್ಸೆಂಟೇಜ್ ಲಾಸ್, ಶೇಕಡ ನಷ್ಟ. ಅದು ಎಷ್ಟು % ಲಾಸ್ ಅಂತ ಕಂಡುಹಿಡಿಯೋಕಂದ್ರೆ ಸಿಂಪಲ್ ಮೆಥಡ್ ಏನು ಅಂದರೆ, ಈ 3ಗೂ 2ಗೂ ಡಿಫ್ರೆನ್ಸ್ ಮಾಡಿರಿ 1 ಬರುತ್ತೆ. ಕೆಳಗಡೆ ನೋಡ್ರಿ ಏನು ಮಾಡೋಣ ಅಂದರೆ, ಈ ಸೆಲ್ಲಿಂಗ್ ಪ್ರೈಸ್ ನಂಬರೇ ಕೆಳಗೆ ಬರೀಬೇಕು ಯಾವಾಗಲೂ. ನೋಡ್ರಿ, ಶಾರ್ಟ್ಕಟ್ ಮೆಥಡಲ್ಲಿ ಆನ್ಸರ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ಪ್ರೈಸ್ ನಂಬರೇ ಕೆಳಗೆ ಬರ್ಕೊಂಡು ಇದು ಪರ್ಸೆಂಟೇಜ್ ಕನ್ವರ್ಟ್ ಆಗ್ಬೇಕಂದ್ರೆ × 100 ಹಾಕೋಬೇಕು.
3ಇಂದ 100 ಡಿವೈಡ್ ಮಾಡಿರಿ, 33 ಇಂಟೀಜರ್ 1/3% ಬರುತ್ತೆ. ಇದು 1 ಇಂಟು 100 ಅಂದರೆ 100 ಬರುತ್ತೆ. 3ಇಂದ 100ನ ನೀವು ಈ ರೀತಿ ಡಿವೈಡ್ ಮಾಡ್ತಾ ಹೋಗ್ರಿ. ಸೊ 3 3s are 9, 1 ಉಳಿಯುತ್ತೆ, 0 ಕೆಳಗಿಸ್ಕೊಂತೀವಿ, ಮತ್ತು 3 3 9, ರಿಮೈಂಡರ್ 1 ಬರುತ್ತೆ. ಸೊ 33 ಫಸ್ಟ್ ಬರ್ಕೊಂಡು ಈ ಶೇಷ 1 ಮೇಲೆ ಬರ್ಕೊಂಡು ಈ 3 ಕೆಳಗೆ ಬರ್ಕೊಳ್ರಿ. 33 ಇಂಟೀಜರ್ 1/3% ಅನ್ನೋದು ಇದರಲ್ಲಿ ಸಿಗ್ತಕ್ಕಂಥ ನಷ್ಟ ಆಗಿರುತ್ತೆ, ಲಾಸ್ ಆಗಿರುತ್ತೆ. ಸೊ 33 ಇಂಟೀಜರ್ 1/3% ಲಾಸ್. ಯಾಕಂದರೆ ಈ ಬಬಲ್ದಲ್ಲಿ ಆಗ್ತಾ ಇರೋದು ಲಾಸ್ ಅಂದರೆ ಯಾವ ಆಪ್ಷನಲ್ಲಿದೆ ನೋಡ್ರಿ, 33 ಇಂಟೀಜರ್ 1/3% ಲಾಸ್ ಅಂತ ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ, ಎರಡನೇ ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಕ್ಲಿಯರ್ ಆಗ್ತೈತೆ ಯಾವ ರೀತಿ ಆನ್ಸರ್ ಮಾಡೋದು ಅಂತ. ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ. ನೀವು ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಈ ಕ್ವಶನ್ನ ಓದ್ಕೊಂಡು ಅಥವಾ ಬರ್ಕೊಂಡು ನೀವೇ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಆನ್ಸರ್ ರೈಟ್ ರಾಂಗ್ ಅಂತ ಕ್ರಾಸ್ ಚೆಕ್ ಕೂಡ ನೀವು ಮಾಡ್ಕೋಬೋದಾಗುತ್ತೆ. ಸೊ ನೋಡ್ರಿ, ಇಫ್ 604-6 is divisible by 11 then the integer in the blank space ಅಂತ ಇದೆ. ಸೊ ಇಲ್ಲಿ 60,400 ಸಮಥಿಂಗ್ ಇದೆ. ಅದನ್ನು 11ರಿಂದ ಭಾಗಿಸಿದರೆ ಖಾಲಿ ಜಾಗದಲ್ಲಿ ಬರುವ ಪೂರ್ಣಾಂಕ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ. ಸೊ ಇಲ್ಲಿ 604 ಇಲ್ಲೊಂದು ಡ್ಯಾಶ್ ಪ್ಲೇಸಲ್ಲಿ ಒಂದು ಅಂಕೆ ಬರ್ಕೊಂಡು ಲಾಸ್ಟಿಗೆ ಹಾರಿದೆ. ಈ ಸಂಖ್ಯೆ 11ರಿಂದ ಡಿವೈಡ್ ಆಗ್ಬೇಕಂದ್ರೆ ಈ ಡ್ಯಾಶ್ ಪ್ಲೇಸಲ್ಲಿ ಯಾವ ಅಂಕೆ ಬಂದರೆ ಇದು 11ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ಡ್ಯಾಶ್ ಪ್ಲೇಸಲ್ಲಿ ಯಾವ ಅಂಕೆ ಬರ್ಕೊಂಡ್ರೆ ಅದು 11ರಿಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ಇದು ಯಾವುದೇ ಸಂಖ್ಯೆ 11ರಿಂದ ಡಿವೈಡ್ ಆಗ್ಬೇಕಂದ್ರೆ ಆ ಸಂಖ್ಯೆಯ ಬಲಭಾಗದಿಂದ ಫಸ್ಟ್ ನಂಬರು, ಸೆಕೆಂಡ್ ನಂಬರ್ ಬಿಟ್ಟು ಥರ್ಡ್ ನಂಬರು, ಫೋರ್ತ್ ನಂಬರ್ ಬಿಟ್ಟು ಫಿಫ್ತ್ ನಂಬರು, ಈ ಸಂಖ್ಯೆಗಳನ್ನು ಕೂಡ 6 + 6 12, 12 + 4 ಅಂದರೆ 16 ಬರುತ್ತೆ. ಈ ಬೆಸ ಸ್ಥಾನಗಳಲ್ಲಿರುವ ಅಂಕೆಗಳನ್ನು ಕೊಡ್ತೇನೆ. ಸೊ ರೈಟ್ ಸೈಡಿಂದ ಫಸ್ಟ್ ಸೆಕೆಂಡ್ ಪ್ಲೇಸನ್ನು ಬಿಟ್ಟು ಥರ್ಡ್ ಪ್ಲೇಸು, ಫೋರ್ತ್ ಪ್ಲೇಸ್ ಬಿಟ್ಟು ಫಿಫ್ತ್ ಪ್ಲೇಸ್ ಅಂದರೆ ಈ ಬೆಸ ಸ್ಥಾನಗಳಲ್ಲಿರುವ ಅಂಕೆಗಳ ಮೊತ್ತ 6 + 4 10, 10 + 6 16 ಬರುತ್ತೆ. ಅದೇ ರೀತಿ ಸಮಸ್ಥಾನಗಳಲ್ಲಿ ಬರುವ ಅಂಕೆಗಳ ಮೊತ್ತ ಅವೆರಡು ಕೂಡಿದಾಗ ಎಷ್ಟು ಬರ್ಬೇಕಂದ್ರೆ 5 ಬಂದರೆ ಅವುಗಳ ಡಿಫ್ರೆನ್ಸ್ 11 ಬರುತ್ತೆ. ಈ ಸಮಸ್ಥಾನಗಳಲ್ಲಿರುವ ಅಂಕೆಗಳ ಮೊತ್ತವನ್ನು ಕೂಡಿದಾಗ ಅದು 5 ಆಗಿದ್ರೆ ಮಾತ್ರ 16ರಲ್ಲಿ 5 ಕಳೆದ್ರೆ 11 ಬರುತ್ತೆ. ಡಿಫ್ರೆನ್ಸ್ 11 ಬಂದರೆ ಅಥವಾ ಡಿಫ್ರೆನ್ಸ್ 0 ಬಂದರೆ ಅಥವಾ ಡಿಫ್ರೆನ್ಸ್ 22 ಬಂದರೆ, ಅವೆರಡು ಡಿಫ್ರೆನ್ಸ್ 33 ಬಂದರೆ ಅಥವಾ 44 ಬಂದರೆ ಅಥವಾ 55 ಬಂದರೆ, ಈ ಥರ ನಂಬರ್ಸ್ ಡಿಫ್ರೆನ್ಸ್ ಬಂದರೆ ಮಾತ್ರ ಆ ಸಂಖ್ಯೆ 11ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಬೆಸ ಸ್ಥಾನಗಳಲ್ಲಿರುವ ಅಂಕೆಗಳ ಮೊತ್ತ ಹಾಗೂ ಸಮಸ್ಥಾನದಲ್ಲಿರುವ ಅಂಕೆಗಳ ಮೊತ್ತದ ವ್ಯತ್ಯಾಸ ಆ 11 ಅಥವಾ 0 ಅಥವಾ 11ರ ಅಪವರ್ತನಗಳು ಯಾವಾದರೂ ಬಂದರೆ ಮಾತ್ರ ಅದು 11ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇಲ್ಲಿ 0 ಇದೆ ಅಂದಮೇಲೆ ಇದಕ್ಕೆ 5 ಕೊಡ್ಬೇಕು. ಇಲ್ಲಿ ಡ್ಯಾಶ್ ಪ್ಲೇಸಲ್ಲಿ 5 ಬಂದರೆ ಮಾತ್ರ 0 + 5 5 ಆಗುತ್ತೆ. ಅವಾಗ 16ರಲ್ಲಿ 5 ಕಳೆದ್ರೆ 11 ಬರುತ್ತಲ್ಲ. ಸೊ ಡಿಫ್ರೆನ್ಸ್ 11 ಬಂದಿದೆ ಅಂದರೆ ಈ ನಂಬರ್ ಕಂಪ್ಲೀಟ್ 11ಇಂದ ಡಿವೈಡ್ ಆಗ್ಬೇಕಂದ್ರೆ ಈ ಡ್ಯಾಶ್ ಪ್ಲೇಸಲ್ಲಿ ಬರೋ ಸಂಖ್ಯೆ 5 ಆಗಿರುತ್ತೆ. ಫೋರ್ತ್ ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್? 11ರ ಭಾಜಕತೆಯ ನಿಯಮ ಗೊತ್ತಿದ್ರೆ ಈ ಕ್ವಶನ್ಗೆ ಸುಲಭವಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬರೋಣ. ಇದಾದಮೇಲೆ ದ ಟೋಟಲ್ ಏರಿಯಾ ಆಫ್ 4 walls ಆಫ್ ಎ ರೂಮ್ ಈಸ್ 660 meters square and the length is twice its width ಅಂತ ಕೊಟ್ಟಿದ್ದಾನೆ. If the height of the room is 11 meter then the area of its ceiling is ಅಂತ ಇದೆ. ನೋಡ್ರಿ, ಒಂದು ಕ್ಯೂಬಾಯ್ಡ್ ಶೇಪಲ್ಲಿ ಆಯತ ಘನಾಕಾರದಲ್ಲಿ ನಿಮ್ಮ ಒಂದು ಮನೆಯಲ್ಲಿರ್ತಕ್ಕಂಥ ಹಾಲ್ ಆಗಿರ್ಬೋದು ಅಥವಾ ಒಂದು ಕೋಣೆ, ಒಂದು ರೂಮ್ ಆಗಿರ್ಬೋದು ಇದೆ ಅಂದ್ಕೊಂಡ್ರೆ ಆ ಕೋಣೆಯಲ್ಲಿ 4 ಗೋಡೆಗಳು ಬರ್ತಾವೆ. ಸೊ 4 ಗೋಡೆಗಳು ಅಂದರೆ ನಿಮ್ಮ ರೈಟ್ ಸೈಡಲ್ಲಿ ನೀವು ಕೂತಿದ್ದೀರ ಅಂದರೆ ನಿಮ್ಮ ರೈಟ್ ಸೈಡಲ್ಲಿ ಒಂದು ಗೋಡೆ, ಲೆಫ್ಟ್ ಸೈಡಲ್ಲಿ ಒಂದು ಗೋಡೆ. ಸೊ ಇಲ್ಲಿ ಬೋರ್ಡ್ ಇದೆಯಲ್ಲ, ಇದು ಒಂದು ವಾಲ್, ಇದ್ರ ಆಪೋಸಿಟ್ ವಾಲ್ ಒಂದಿರುತ್ತಲ್ಲ, ಆ ಒಂದು ಕೊಠಡಿಯ 4 ಗೋಡೆಗಳ ವಿಸ್ತೀರ್ಣ 665 ಚದರ ಮೀಟರ್. ಇಂಗ್ಲೀಷಲ್ಲಿ ಮೀಟರ್ ಸ್ಕ್ವೇರ್ ಬರಿತೀವಿ, ಕನ್ನಡದಲ್ಲಿ ಅದು ಚದರ ಮೀಟರ್ ಅಂತ ಹೇಳ್ತೀವಿ. ಮತ್ತು ಉದ್ದವು ಅದರ ಅಗಲದ 2 ಪಟ್ಟು ಇದೆ ಅಂತ ಕೊಟ್ಟಿದ್ದಾನೆ. ಉದ್ದವು ಅಗಲದ 2 ಪಟ್ಟಿದೆ. ಉದ್ದ ಅನ್ನೋದು ಅಗಲ ಎಷ್ಟಿರುತ್ತೆ 2 ಪಟ್ಟು ಉದ್ದ ಇರುತ್ತೆ ಆ ರೂಮಿನ ಉದ್ದ ಅಂತ ಕೊಟ್ಟಿದ್ದಾನೆ. ಆ ಕೋಣೆಯ ಎತ್ತರ ಕೊಟ್ಟಿದ್ದಾನೆ 11 ಮೀಟ್ರ್ ಅಂತ.
ಸೊ ಆ ಕೋಣೆ ಎತ್ತರ ಅಂದರೆ ವಾಲ್ ಇರುತ್ತಲ್ಲ ಅದು 11 ಮೀಟ್ರ್ ಹೈಟ್ ಇರುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ಅದರ ಚಾವಣಿಯ ಪ್ರದೇಶವು ಅಂದರೆ ಆ ಚಾವಣಿಯ ಪ್ರದೇಶ ಅಂದರೆ ವಿಸ್ತೀರ್ಣವು ಅಂತ ಕೇಳ್ದಂಗೆ, ವಿಸ್ತೀರ್ಣ ಅಥವಾ ಕ್ಷೇತ್ರಫಲವು ಅಂತ ಕರಿತೀವಿ. ಇನ್ನೊಂದು ಪದ ಪ್ರದೇಶ ಮೀನ್ಸ್ ವಿಸ್ತೀರ್ಣ. ಆ ಸೀಲಿಂಗ್ ಇರುತ್ತಲ್ಲ ಮೇಲ್ಗಡೆ ಒಂದು ರೂಮ್ನ ಸೀಲಿಂಗ್ ಚಾವಣಿ ಇರುತ್ತಲ್ಲ ಅದರ ವಿಸ್ತೀರ್ಣ ಎಷ್ಟಿರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ಒಂದು ಯಾವುದೇ ರೂಮ್ ತಗೊಂಡ್ರೆ ಅದು ಕ್ಯೂಬಾಯ್ಡ್ ಶೇಪಲ್ಲಿ ಇರುತ್ತೆ. ಅದರ 4 ಗೋಡೆಗಳ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂದರೆ 660 ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನೆ. ಅಂದರೆ ಆ 4 ಕೊಠಡಿಯ 4 ಗೋಡೆಗಳ ವಿಸ್ತೀರ್ಣ ಕಂಡು ಒಂದು ಫಾರ್ಮುಲಾ ಏನಿದೆ ಅಂದರೆ ಅದು ಸೊ ನೋಡ್ರಿ 2h ಇಂಟು L ಪ್ಲಸ್ ಬಿ ಅನ್ನೋದು 2h ಇಂಟು L ಪ್ಲಸ್ ಬಿ ಅನ್ನೋದು ಕೊಠಡಿಯ 4 ಗೋಡೆಗಳ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ. ಇಲ್ಲೊಂದು ಫಾರ್ಮುಲಾ ಬರ್ದಿನಲ್ಲ, 2h ಇಂಟು L ಪ್ಲಸ್ ಬಿ ಅನ್ನೋದು ಒಂದು ಕೊಠಡಿಯ 4 ಗೋಡೆಗಳ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಆಗಿರುತ್ತೆ. ಸೊ ಏರಿಯಾ ಆಫ್ 4 ವಾಲ್ಸ್ ಆಫ್ ಎ ರೂಮ್ ಅಂದರೆ 2h ಇಂಟು L ಪ್ಲಸ್ ಬಿ ಅಂತ. ಹೆಚ್ ಅಂದರೆ ಆ ಕೊಠಡಿಯ ಎತ್ತರ ಅಂತ, ಎಲ್ ಅಂದರೆ ಆ ಕೊಠಡಿಯ ಉದ್ದ ಅಂತ, ಬಿ ಅಂದರೆ ಆ ಕೊಠಡಿಯ ಅಗಲ ಅಂತ. ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾನೆ, ಲೆಂತ್ ಈಸ್ ಟ್ವೈಸ್ ಇಟ್ಸ್ ವಿಡ್ತ್ ಅಂತ ಕೊಟ್ಟಿದ್ದಾನೆ. ಆ ಕೊಠಡಿಯ ಉದ್ದ ಎಲ್ ಅನ್ನೋದು ಲೆಂತ್ ಅನ್ನೋದು ಅಗಲದ 2 ಪಟ್ಟಿದೆ ಅಂದರೆ L = 2b ಅಂತ ಬರಿತೀನಿ. ಸೇವಾ ನೋಡ್ರಿ, ಎ ಅಂದರೆ ವಿಸ್ತೀರ್ಣ, ಆ ಕೊಠಡಿಯ 4 ಗೋಡೆಗಳ ವಿಸ್ತೀರ್ಣ 660 ಕೊಟ್ಟಿದ್ದಾನಲ್ಲ, ಎ ಇದ್ದ ಹತ್ರ ನೀವು 660 ಬರ್ಕೋಬೇಕು. 2 ಇಂಟು ಸೊ ಕೊಠಡಿಯ ಎತ್ತರ ಇದೆ 11 ಮೀಟರ್ಸ್ ಅಂತ 11 ಬರಿಬೇಕು ಎಚ್ ಇದ್ದತ್ರ. ಸೊ ಎಲ್ ಅಂದರೆ L = 2b ಅಂತ ಬರಿತೀವಿ. ಯಾಕಂದ್ರೆ ಉದ್ದವು ಅಗಲದ 2 ಪಟ್ಟು ಅಂತ ಕೊಟ್ಟಿದ್ದಾನಂದ್ರೆ L = 2b ಬರಿತೀನಿ. ಪ್ಲಸ್ ಮುಂದಿರೋ ಬಿ ಹಾಗೆ ಬರ್ಕೋಬೇಕು. ಸೇವಾ ನೋಡ್ರಿ, 11 1 ಇದು 11 6 66 0 ಪಕ್ಕ ಬರಿಬೋದು. ಆಮೇಲೆ 2 1 2 3 6 0 ಪಕ್ಕ ಬರ್ಕೊಂಡ್ರೆ ಲೆಫ್ಟ್ ಸೈಡಲ್ಲಿ 30 ಮಾತ್ರ ಉಳಿಯುತ್ತೆ. ಇಲ್ಲಿ 2b ಪ್ಲಸ್ ಇಲ್ಲಿ ಏನಾದ್ರು 1b ಕೂಡಿದಾಗ 3b ಆಗುತ್ತೆ. ಸೊ ಅವಾಗ 3 1 3 10 30 ಕ್ಯಾನ್ಸಲ್ ಆಗಿ ಬಿ = 10 ಬರುತ್ತೆ. ಬಿ ಅಂದರೆ ಆ ಕೊಠಡಿಯ ಅಗಲ ವಿಡ್ತ್ 10 ಮೀಟ್ರ್ ಇದೆ ಅಂತ ಅರ್ಥ. ಸೊ ವಿಡ್ತ್ 10 ಮೀಟ್ರ್ ಇದೆ ಅಂದರೆ ಅದರ ಉದ್ದ ಬೇಕಂದ್ರೆ ನೋಡ್ರಿ L = 2 ಇಂಟು ಬಿ ಅಂದರೆ 10 ಬಂದಿದೆ. 2 ಇಂಟು 10 ಅಂದರೆ ಎಷ್ಟು ಬರುತ್ತೆ? 20 ಮೀಟರ್ಸ್ ಉದ್ದ ಇದೆ ಅಂತ. ಆ ಕೊಠಡಿಯ ಉದ್ದ 20 ಮೀಟ್ರ್ ಇದೆ, ಕೊಠಡಿಯ ಅಗಲ 10 ಮೀಟ್ರ್ ಇದೆ. ಅಂದರೆ ಆ ಚಾವಣಿಯಲ್ಲಿ ನೋಡ್ರಿ ಆ ಕೊಠಡಿಯ ಉದ್ದ ಮತ್ತು ಅಗಲಗಳು ಮಾತ್ರ ಕಾಣಿಸ್ತವೆ. ನೀವು ಒಂದು ರೂಮಿನ ಚಾವಣಿಯಲ್ಲಿ ಆ ಚಾವಣಿಯ ಉದ್ದ ಮತ್ತು ಅಗಲಗಳು ಮಾತ್ರ ಇರ್ತವೆ. ಅಂದರೆ ಸೊ ಏರಿಯಾ ಆಫ್ ಸೀಲಿಂಗ್ ಅಂತ ಕೊಟ್ಟಾಗ ಚಾವಣಿಯ ವಿಸ್ತೀರ್ಣ ಬೇಕಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಅಂತ ಬರಿಬೇಕು, ಉದ್ದ ಇಂಟು ಅಗಲ. ಸೊ ಉದ್ದ ಅಂದರೆ 20 ಮೀಟ್ರ್ ಇದೆ, ಅಗಲ ಅಂದರೆ 10 ಮೀಟ್ರ್ ಇದೆ. ಇವೆರಡು ಗುಣಾಕಾರ ಮಾಡಿದಾಗ 200 ಬರುತ್ತಲ್ಲ, 200 ಚದರ ಮೀಟರ್ ಅಂತ ಬರಿತೀವಿ. ಇಂಗ್ಲೀಷಲ್ಲಿ ಮೀಟ್ರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಮೀಟ್ರ್ ಅಂತ ಕರೀತಾರೆ. ಸೊ ಕನ್ನಡದಲ್ಲಿ ವಿಸ್ತೀರ್ಣವನ್ನು ಚದರ ಮೀಟ್ರ್ ಅಂತ ಕರಿತೀವಿ. ಇಲ್ಲಿ ಆ ಒಂದು ಕೊಠಡಿಯ ಚಾವಣಿಯ ವಿಸ್ತೀರ್ಣ 200 ಮೀಟರ್ ಸ್ಕ್ವೇರ್, 200 ಚದರ ಮೀಟ್ರ್ ಅಂತ ಬರುತ್ತೆ. ಫಸ್ಟ್ ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಇದಾದಮೇಲೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ, ಮ್ಯಾಕ್ಸಿಮಮ್ ಡೇ ಟೈಮ್ ಟೆಂಪರೇಚರ್ ಆಫ್ ಎ ಸಿಟಿ ಇನ್ ಎ ವೀಕ್ ಆರ್ ರೆಕಾರ್ಡೆಡ್ ಆಸ್ 25, 28, 27, 31, 29, 28 and 28 degrees centigrade. Then the average temperature of the week on that city is ಅಂತ ನೋಡ್ರಿ. ಒಂದು ವಾರದಲ್ಲಿ 7 ದಿನ ಒಂದು ಸಿಟಿನಲ್ಲಿರ್ತಕ್ಕಂಥ ಆ 7 ದಿನಗಳ ಗರಿಷ್ಠ ಉಷ್ಣತೆಯನ್ನು ಸೊ ಯಾವ ರೀತಿ ಸಿಕ್ಕಿದೆ ಆ 7 ದಿನದಲ್ಲಿ ಅಂತ ಡಿಫ್ರೆಂಟ್ ಡೇಸಲ್ಲಿ ಡಿಫ್ರೆಂಟ್ ಇರೋದನ್ನು ಕೊಡ್ತಾ ಹೋಗಿದ್ದಾನೆ. ಆ 7 ದಿನಗಳಲ್ಲಿ ದಾಖಲಾದ ಗರಿಷ್ಠ ಉಷ್ಣತೆಯ ಸರಾಸರಿ ಉಷ್ಣತೆ ಅವರೇಜ್ ಟೆಂಪ್ರೇಚರ್ ಎಷ್ಟು ಅಂತ ಈ ಪ್ರಶ್ನೆ ಕೇಳಿದ್ದಾನೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಮೊದಲನೇ ದಿನ ಭಾನುವಾರ 25 ಡಿಗ್ರಿ ಸೆಂಟಿಗ್ರೇಡ್ ಇದೆ ಉಷ್ಣತೆ ಅಂದರೆ, ಸೋಮವಾರ 28 ಇರುತ್ತೆ, ಮಂಗಳವಾರ 27 ಇರುತ್ತೆ, ಬುಧವಾರ 31 ಇರುತ್ತೆ. ಸೊ ನೆಕ್ಸ್ಟ್ ಗುರುವಾರ 29 ಇರುತ್ತೆ, ಶುಕ್ರವಾರ 28 ಇರುತ್ತೆ, ಶನಿವಾರ 28 ಇರುತ್ತೆ. 7 ದಿನಗಳಲ್ಲಿ ದಾಖಲಾದ ಗರಿಷ್ಠ ತಾಪಮಾನವನ್ನು ಕೊಟ್ಟಿದ್ದಾನೆ. ಸೊ ಈ ಗರಿಷ್ಠ ತಾಪಮಾನಗಳ ಸರಾಸರಿ ತಾಪಮಾನ, ಸರಾಸರಿ ಉಷ್ಣತೆ, ಅವರೇಜ್ ಟೆಂಪ್ರೇಚರ್ ಆ ಸಿಟಿದು ಕಂಡುಹಿಡಿಬೇಕಂದ್ರೆ ನೋಡ್ರಿ, ಅವರೇಜ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಆಫ್ ಆಲ್ ಆ 7 ದಿನಗಳಲ್ಲಿ ದಾಖಲಾದ ಎಲ್ಲ ತಾಪಮಾನಗಳನ್ನು ಅಡಿಷನ್ ಮಾಡ್ಬೇಕು, ಕೂಡಿದಾಗ ಎಷ್ಟು ಬರುತ್ತೆ ನೋಡ್ರಿ.
20 + 20 40 + 20 60 + 30 90 90 + 1 20 110 110 + 1 20 130 130 + 1 20 150. ಸೊ ಆಮೇಲೆ ಇವೆ ಬಿಡಿ ಸ್ತಂಭ ಕೊಡ್ರಿ 158 + 1 6 166 + 1 9 ಅಂದರೆ 175 176 + 7 ಅಂದರೆ 183 183 + 1 8 191 + 1 5 ಅಂದರೆ 196 ಆಗುತ್ತೆ. 7 ದಿನಗಳಲ್ಲಿ ದಾಖಲಾದ ಟೋಟಲ್ ಟೆಂಪ್ರೇಚರು 196 ಆಗುತ್ತೆ. ಟೋಟಲ್ 7 ಡೇಸ್ ಎಲ್ಲ 7ಇಂದ ಇದನ್ನ ಡಿವೈಡ್ ಮಾಡ್ಕೋಬೇಕು. 7ಇಂದ ಡಿವೈಡ್ ಮಾಡಿದ್ರೆ 7 14 ಕ್ಯಾನ್ಸಲ್ ಆಗಿ 5 ಉಳಿಯುತ್ತೆ 56 ಆಗುತ್ತೆ. 7 8 56 ಕ್ಯಾನ್ಸಲ್ ಆಗಿ ಸೊ ಅವರೇಜ್ ಟೆಂಪ್ರೇಚರ್ 28 ಡಿಗ್ರಿ ಸೆಂಟಿಗ್ರೇಡ್ ಬರುತ್ತೆ. 28 ಡಿಗ್ರಿ ಸೆಂಟಿಗ್ರೇಡ್ ಆಪ್ಷನ್ ಥರ್ಡ್ ಒನ್ ಅಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಥರ್ಡ್ ಆಪ್ಷನ್ ಈಸ್ ದ ಅವರೇಜ್ ಟೆಂಪ್ರೇಚರ್ ಇನ್ ದಟ್ ಸಿಟಿ ಅಂತ ಹೇಳ್ತೀವಿ. ಕ್ಲಿಯರ್ ಆಗ್ತಾ ಆಯ್ತಾ? ಸೊ ನೆಕ್ಸ್ಟ್ 5th ಕ್ವಶನ್ ಬರೋಣ ಏನಿದೆ ಅಂತ. ಇಫ್ ವಿ ಆ್ಯಡ್ 5 to twice a number we get 51 then the number is ಅಂತ ಕ್ವಶನ್ ಕೇಳಿದ್ದಾನೆ. ಒಂದು ಸಂಖ್ಯೆಯ 2ರಷ್ಟಕ್ಕೆ 5ಅನ್ನು ಕೂಡಿಸಿದರೆ 51 ಆಗುತ್ತದೆ, ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಒಂದು ಸಂಖ್ಯೆಯ 2ರಷ್ಟಕ್ಕೆ 5ಅನ್ನು ಕೂಡಿಸಿದರೆ ಅಂತ ಕೊಟ್ಟಿದ್ದಾನೆ. ಸೊ ನೋಡ್ರಿ, ಒಂದು ಸಂಖ್ಯೆ ಯಾವುದು ಅಂದರೆ ಎಕ್ಸ್ ಅನ್ನೋದು ಒಂದು ಸಂಖ್ಯೆ ಅಂತ ತಗೊಂಡ್ರೆ, ಎಕ್ಸ್ ಈಸ್ ಒನ್ ನಂಬರ್ ಅಂತ ತಗೊಂಡ್ರೆ ಈ ಸಂಖ್ಯೆಯ 2ರಷ್ಟಕ್ಕೆ ಅಂದರೆ 2ರಿಂದ ಗುಣಿಸ್ಬೇಕು. ಎಕ್ಸ್ ಅನ್ನೋದು ಒಂದು ಸಂಖ್ಯೆ, ಅದರ 2ರಷ್ಟು ಅಂದರೆ 2x ಅಂತ ಬರ್ಕೋಬೇಕು. ಸೊ ಇದು ಒಂದು ಸಂಖ್ಯೆ 2ರಷ್ಟಕ್ಕೆ 5ಅನ್ನು ಕೂಡಿದಾಗ ಪ್ಲಸ್ 5ಅನ್ನು ಮಾಡಿದಾಗ ಅದು 51 ಆಗುತ್ತೆ ಅಂತ ಹೇಳಿದಾನೆ. ಈಕ್ವಲ್ ಟು 51 ಬರಿತೀನಿ. ಸೊ ಈ +5 ಅನ್ನೋದು ಈಕ್ವಲ್ಟಿಂದ ರೈಟ್ ಸೈಡಿಗೆ ಬಂತು ಅಂದರೆ -5 ಆಗುತ್ತೆ. 51ರಲ್ಲಿ 5 ಮೈನಸ್ ಮಾಡಿದ್ರೆ 46 ಬರುತ್ತೆ. ಇಲ್ಲಿ 2x ಇರುತ್ತೆ. 2ರಿಂದ 46 ಡಿವೈಡ್ ಮಾಡಿರಿ, 2 2 4 2 3 6 ಕ್ಯಾನ್ಸಲ್ ಆಗಿ x = 23 ಬರುತ್ತೆ. x = 23 ಅಂದರೆ ಆ ಸಂಖ್ಯೆ ಯಾವುದು ಅಂದರೆ 23 ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, 23 ಆನ್ಸರ್ ಆಗಿದೆ ಅಂದರೆ ಆಪ್ಷನ್ ಥ್ರೂ ಮಾಡೋದಾದ್ರೆ 23 ಅನ್ನೋದು ಒಂದು ಸಂಖ್ಯೆ ಅಂತ ತಗೊಳ್ಳೋಣ. ಇದರ 2ರಷ್ಟಕ್ಕೆ ಅಂದರೆ 2ರಿಂದ ಗುಣಿಸೋಣ. 5ಅನ್ನು ಕೂಡಿದರೆ 51 ಬರುತ್ತಾ. 23 2 46 ಪ್ಲಸ್ ಅದಕ್ಕೆ 5ಅನ್ನು ಕೂಡಿದಾಗ 51 ಕರೆಕ್ಟ್ ಬರುತ್ತೆ ಅಂದರೆ ಆ ಸಂಖ್ಯೆ 23 ಕರೆಕ್ಟ್ ಇದೆ. ಇದು ಕ್ರಾಸ್ ಚೆಕ್ ಮಾಡಿದ್ದು ಅಥವಾ ಆಪ್ಷನ್ ಥ್ರೂ ಮಾಡ್ಕೊಂತ ಹೋದ್ರೆ ಆನ್ಸರ್ ಸರಿ ಆಗುತ್ತೆ. ಕ್ಲಿಯರಾ? ಅರ್ಥ ಆಯ್ತಾ? ಈ ರೀತಿ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಇದರಲ್ಲಿ ಏನಿದೆ ಅಂತ. The number with which 3 power -5 should be multiplied so that the product becomes 729 ಅಂತಿದೆ. So the number with which 3 power -5 should be multiplied so that the product becomes 729 ಅಂದರೆ ಒಂದು ಸಂಖ್ಯೆಗೆ 3ರ ಘಾತ -5ಅನ್ನು ಗುಣಿಸಿದಾಗ, ಯಾವುದೋ ಒಂದು ಸಂಖ್ಯೆ ಇದೆ ನಮಗೆ ಗೊತ್ತಿಲ್ಲ, ಅದಕ್ಕೆ 3ರ ಘಾತ -5ಅನ್ನು ಗುಣಿಸಿದಾಗ ಗುಣಲಬ್ಧ 729 ಬರುತ್ತೆ ಅಂತ. ಸೊ ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಒಂದು ಯಾವುದೋ ನಂಬರ್ ಇದೆ, ಆ ನಂಬರ್ಗೆ 3 power -5ನ ಮಲ್ಟಿಪ್ಲೈ ಮಾಡಿದ್ರೆ ಸೊ ವಿ ಗೆಟ್ ದ ಪ್ರಾಡಕ್ಟ್ 729 ಇದೆ. ಸೊ ಫೈಂಡ್ ದಟ್ ನಂಬರ್ ಅಂತ ಕ್ವಶನ್ ಕೇಳಿದ್ದಾನೆ ಇಲ್ಲಿ. ಸೊ ಹಾಗಾದ್ರೆ ಅವು ಯಾವ ಸಂಖ್ಯೆ ಗೊತ್ತಿಲ್ಲಲ್ಲ, ಅದು ಸಂಖ್ಯೆನ ಎಕ್ಸ್ ಅಂತ ಬರ್ಕೊಳ್ಳೋಣ. ಆ ಸಂಖ್ಯೆಗೆ 3ರ ಘಾತ -5ಅನ್ನು ಗುಣಿಸಿದಾಗ 729 ಬರುತ್ತೆ ಅಂತ ಹೇಳಿದ್ನಲ್ಲ, ಈಕ್ವಲ್ ಟು 729 ಬರಿತಾ ಅದನ್ನೇ. ಸೊ ಇವಾಗ 3ರ ಘಾತ -5 ಇದೆಯಲ್ಲ, ಇದು ಮೈನಸ್ ಇರೋದು ಪ್ಲಸ್ ಆಗ್ಬೇಕಾದ್ರೆ 3ರ ಘಾತ +5 ಅಂತ ಬರ್ಕೊಂತೀನಿ. ಸೊ ನೋಡ್ರಿ, 3 power -5ನ 1/3/5 ಅಂತ ಬರಿಬೋದು. ಅವಾಗ ಇದು ನೆಗೆಟಿವ್ ಇರೋ ಪವರು ಪಾಸಿಟಿವ್ ಆಗ್ಬೇಕಂದ್ರೆ, ಪವರ್ ನೆಗೆಟಿವ್ ಇರೋದು ಪಾಸಿಟಿವ್ ಆಗ್ಬೇಕಂದ್ರೆ ಇದರ ರೆಸಿಪ್ರೋಕಲ್ 1/3/5 ಅಂತ ಬರ್ಕೊಂಡ್ರೆ ನೆಗೆಟಿವ್ ಇರೋ ಪವರು ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ. ಸೊ ಇಲ್ಲಿ 729ಅನ್ನು ನಾವು ಏನು ಬರಿಬೋದು ಅಂದರೆ 3 power 6 ಅಂತ ಬರಿಬೋದು. ಯಾಕೆ ಅಂದರೆ ನೋಡ್ರಿ, 3ನ 6 ಟೈಮ್ಸ್ ಹಾಕ್ಕೊಂಡು ಮಲ್ಟಿಪ್ಲೈ ಮಾಡಿದೆ ಅಂದರೆ 3ನ 6 ಟೈಮ್ಸ್ ಹಾಕ್ಕೊಂಡು ಮಲ್ಟಿಪ್ಲೈ ಮಾಡಿದಾಗ ಸೊ 3 × 3 9, 9 × 3 27, 27 × 3 81, 81 × 3 ಅಂದರೆ 243, 243 × 3 ಅಂದರೆ 729 ಕರೆಕ್ಟ್ ಆಗುತ್ತೆ. ಇಲ್ಲಿ 1 2 3 4 5 6 ಸಲ ಇದೆ. 3ನ 6 ಟೈಮ್ಸ್ ಹಾಕ್ಕೊಂಡು ಮಲ್ಟಿಪ್ಲೈ ಮಾಡಿದ್ರೆ 729 ಕರೆಕ್ಟ್ ಆಗೋದ್ರಿಂದ 729 can be written as 3 power 6.
729 3 ಪವರ್ 6 ಅಂತ ಬರೀತೀವಿ. ಸೊ 3 ಪವರ್ 5 ಅನ್ನೋದು ರೈಟ್ ಸೈಡ್ ಬಂದರೆ ನೋಡ್ರಿ ಎಕ್ಸ್ ಇಂಟು 1 ಎಕ್ಸೇ ಇರುತ್ತೆ. 3 ಪವರ್ 6 ಇಂಟು ಇದು ಡಿವೈಡ್ ಬೈ ಇರೋದು ರೈಟ್ ಸೈಡಿಗೆ ಬಂದರೆ ಇಂಟು 3 ಪವರ್ 5 ಆಗುತ್ತೆ. ಸೊ ಇವಾಗ 3 ನೋಡ್ರಿ ಬೇಸ್ 3 ಸೇಮ್ ಇದೆ, ಎರಡರ ಹತ್ರನೂ ಬೇಸ್ ಸೇಮ್ ಇದ್ದಾಗ ಕಾಮನ್ ಆಗಿ ಒಂದೇ ಬೇಸ್ ಬರ್ಕೊಂಡು ನಡುವೆ ಇಂಟು ಇದ್ದರೆ ಎರಡು ಪವರ್ಸ್ನ ಕೂಡಬೇಕು. 6 + 5 11 ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು 3 ಪವರ್ 11. ಆ ಸಂಖ್ಯೆ ಯಾವುದಂದ್ರೆ 3 ಪವರ್ 11 ಆಗಿರುತ್ತೆ. 3 ಪವರ್ 11 ಅಂತ ಆಪ್ಷನ್ 4th ಒನ್ನಲ್ಲಿ ಇದೆಯಲ್ಲ, ಇದು ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಸೊ ಅಥವಾ ಇದನ್ನು ನೋಡ್ರಿ, ಸೊ ನೀವು ಯಾವ ರೀತಿ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು. ಒಂದು ಸಂಖ್ಯೆ ಎಕ್ಸ್ ಅಂತ ಇದೆ, ಆ ಸಂಖ್ಯೆಗೆ 3 -5 ಗುಣಿಸಿದ್ರೆ 729 ಬರುತ್ತೆ ಅಂತೇಳಿನಲ್ಲ. ಇನ್ನೊಂದು ಸಲ ಹೇಳ್ಕೊಡ್ತೀನಿ. ಸೊ ಇವಾಗ ನೋಡ್ರಿ ಎಕ್ಸ್ ಈಕ್ವಲ್ ಟು 729 3 ಪವರ್ 6 ಅಂತ ಬರಿಬೋದು. ಇಲ್ಲೇ ತೋರಿಸ್ತೀನಿ, 3ನ್ನು 6 ಸಲ ಹಾಕೊಂಡು ಮಲ್ಟಿಪ್ಲೈ ಮಾಡಿದ್ರೆ 729 ಆಗುತ್ತೆ. ನೋಡಿ ಇದು 3 ಪವರ್ -5 ಇದೆಯಲ್ಲ, ಇದಿಷ್ಟು ರೈಟ್ ಸೈಡಿಗೆ ಬಂತಂದ್ರೆ 3 ಪವರ್ ಅದು +5 ಆಗುತ್ತೆ ಅಂತ ಡೈರೆಕ್ಟಾಗಿ ಬರಿಬೋದು. ನೆಗೆಟಿವ್ ಪವರು ಇದು ಪೂರ್ತಿ ಟರ್ಮ್ ರೈಟ್ ಸೈಡಿಗೆ ಬಂದರೆ ಪಾಸಿಟಿವ್ ಆಗುತ್ತೆ ಅಂತಲೇ ಡೈರೆಕ್ಟಾಗಿ ಬರ್ಕೋಬೋದು. ಅವಾಗ ಎಕ್ಸ್ ಈಕ್ವಲ್ ಟು ಬೇಸ್ 3 ಸೇಮ್ ಇದೆ ಅಂದರೆ ಕಾಮನ್ ಒಂದೇ ಬೇಸ್ ಬರ್ಕೋಬೇಕು, ಆಧಾರ ಸಂಖ್ಯೆ. ನಾವು ಈ ಪವರ್ಸನ್ನ ಏನು ಮಾಡ್ಬೇಕಂದ್ರೆ ನಡುವೆ ಇಂಟು ಇದ್ದಾಗ ಪವರ್ಸನ್ನ ಕೂಡಬೇಕು. 6 + 5 11 ಬರುತ್ತಲ್ಲ, ಆ ಸಂಖ್ಯೆ ಎಕ್ಸ್ ಈಕ್ವಲ್ ಟು 3 ಪವರ್ 11 ಅಂತ ಹೇಳ್ತೀವಿ. ಆಪ್ಷನ್ 4th ಒನ್ ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವೆಶನ್ ಬರೋಣ. ಇದಕ್ಕೆ 0.56 ಈಕ್ವಲ್ ಟು ಡ್ಯಾಶ್ ಇದೆ. 0.56 ಅನ್ನೋದು ಒಂದು ದಶಮಾಂಶ ಸಂಖ್ಯೆ, ಡೆಸಿಮಲ್ ನಂಬರ್. ಈ ದಶಮಾಂಶ ಸಂಖ್ಯೆನ ನೀವು ಭಿನ್ನರಾಶಿಯಲ್ಲಿ ಬರೆದಾಗ ಯಾವ್ದು ಸರಿ ಆಗುತ್ತೆ ಅಂತ ಪ್ರಶ್ನೆ ಕೇಳಿದಂಗೆ, ಆ ಡೆಸಿಮಲ್ ನಂಬರನ್ನು ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ಸಲ್ಲಿ ಬರೆದ್ರೆ ಯಾವ್ದು ಸರಿ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ವೆರಿ ಸಿಂಪಲ್ ನೋಡ್ರಿ, ಇಲ್ಲಿ 0.56 ಏನಿದೆಯಲ್ಲ ಇದನ್ನು ನಾವು ಈ ಪಾಯಿಂಟನ್ನು ತೆಗೆದು ರಿಮೈನಿಂಗ್ ನಂಬರ್ 56 ಇದೆಯಲ್ಲ, ಡೈರೆಕ್ಟ್ 56 ಬೆಲೆನ ಈ ಪಾಯಿಂಟನ್ನು ಬಿಟ್ಟು 0.56 ಅಂದರೆ ಅದು 56 ಆಗುತ್ತೆ. ವ್ಯಾಲ್ಯೂ 56 ಬರ್ಕೊಂಡು ಡಿವೈಡ್ ಬೈ ಹಾಕೋಣ. ಈ ಪಾಯಿಂಟ್ ಯಾವ ಪ್ಲೇಸಲ್ಲಿದೆ ನೋಡ್ಕೋಬೇಕು. ಇದು ಬಿಡಿ 10 100 ಅಂತ ಓದ್ತೀವಿ. ಬಿಡಿ ಸ್ಥಾನ 10 ಸ್ಥಾನ 100 ಸ್ಥಾನದಲ್ಲಿ ಪಾಯಿಂಟ್ ಇದೆ. ಯೂನಿಟ್ ಪ್ಲೇಸು 10th ಪ್ಲೇಸು 100th ಪ್ಲೇಸಲ್ಲಿ ಪಾಯಿಂಟ್ ಇರೋದ್ರಿಂದ ಡಿವೈಡ್ ಬೈ 100 ಬರೀಬೇಕು. ಆ ಡೆಸಿಮಲ್ ನಂಬರನ್ನು ಫ್ರಾಕ್ಷನ್ಸಲ್ಲಿ ಬರೆಯೋ ವಿಧಾನ 56 ಬರ್ಕೊಂಡು ಈ ಪಾಯಿಂಟ್ ಅನ್ನೋದು 100th ಪ್ಲೇಸಲ್ಲಿದೆ, 100ನೇ ಸ್ಥಾನದಲ್ಲಿದೆ, ಹಾಗಾಗಿ ಡಿವೈಡ್ ಬೈ 100 ಬರ್ಕೊಂಡು ನ್ಯೂಮರೇಟರು ಡಿನಾಮಿನೇಟರ್ ಯಾವ ನಂಬರ್ಸಿಂದ ಕ್ಯಾನ್ಸಲ್ ಆಗೋವಿದ್ರೆ ಕ್ಯಾನ್ಸಲ್ ಮಾಡ್ರಿ. ಸೊ 56 100 ನಾವು 4ರಿಂದ ಡಿವೈಡ್ ಆಗ್ತಾವೆ. 4 1 4, 1 ಉಳಿಯುತ್ತೆ, 4 4 16. ಇದು 4 2 8, 2 ಉಳಿಯುತ್ತೆ, 4 5 20 ಕ್ಯಾನ್ಸಲ್ ಆಗಿ ನ್ಯೂಮರೇಟ್ರಲ್ಲಿ 14 ಉಳಿಯುತ್ತೆ, ಡಿನಾಮಿನೇಟ್ರಲ್ಲಿ 25 ಇರುತ್ತಲ್ಲ. ಸೊ 14/25 ಆಗುತ್ತೆ 0.56 ಅನ್ನೋದು. ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡ್ರಿ, 14/25 ಅಂತ, ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾ? ಸೊ ನೆಕ್ಸ್ಟ್ ಬರೋಣ. ಸೊ 8th ಕ್ವಶನ್ನು. ಇನ್ ಎ ಪ್ರಪೋರ್ಷನ್ ಅಂತ ಇದೆ, ಅನುಪಾತದಲ್ಲಿ ಅಂತ ಕೊಟ್ಟಿದ್ದಾನೆ. ಇನ್ ಎ ಪ್ರಪೋರ್ಷನ್ 2:8 ಈಸ್ ಈಕ್ವಲ್ ಟು 6:x ಅಂತ ಕೊಟ್ಟಾಗ ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ಸಮ್ಟೈಮ್ಸ್ 2:8 ಈಸ್ ಪ್ರಪೋರ್ಷನ್ ಟು ಅಂತ ಈ ಥರ ಸಿಂಬಲ್ಲು ಹಾಕ್ತಾನೆ, ಅಥವಾ ಇಲ್ಲಿ ಕೊಟ್ಟಿರೋದು 2:8 ಈಕ್ವಲ್ ಟು 6:x ಅಂತ ಈ ಥರನೂ ಕೊಡ್ಬೋದು. ಈ ಈಕ್ವಲ್ ಟು ತೆಗೆದು ಈ ಪ್ರಪೋರ್ಷನ್ ಸಿಂಬಲ್ ಆದರೂ ಕೊಡ್ಬೋದು. ಎರಡು ಸೇಮ್ ಪ್ರೊಸೀಜರ್ ಸಾಲ್ವ್ ಮಾಡೋದು. ಸಮಾನುಪಾತದಲ್ಲಿವೆ ಅಂತ ಕೊಟ್ಟಿದ್ದಾನೆ, ಆರ್ ಇನ್ ಪ್ರಪೋರ್ಷನ್ ಅಂತ ಕೊಟ್ಟ ನಾವೇನು ಮಾಡಬೇಕು ಅಂದರೆ ಈ ಎಕ್ಸ್ನ ಬೆಲೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ ಟರ್ಮ್ಸ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದ ಮಿಡಲ್ ಟರ್ಮ್ಸ್ ಅಂತ ಕರಿತೀವಿ. ಅಂದರೆ ಅಂತ್ಯ ಪದಗಳ ಗುಣಲಬ್ಧ ಮಧ್ಯ ಪದಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ ಅಂತ ಓದಿದ್ವಿ ನಾವು ಸಮಾನುಪಾತದಲ್ಲಿ. ಸೊ ಪ್ರಪೋರ್ಷನಲ್ಲಿ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ ಟರ್ಮ್ಸ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಮಿಡಲ್ ಟರ್ಮ್ಸ್ ಅಂತ ಓದ್ತೀವಲ್ಲ, ಹಾಗಾಗಿ 2 ಮತ್ತು ಎಕ್ಸನ್ನು ಮಲ್ಟಿಪ್ಲೈ ಮಾಡಿದ್ರೆ 2x ಆಗುತ್ತೆ, ಮಧ್ಯದಲ್ಲಿ ಈಕ್ವಲ್ ಟು ಬರ್ಕೊಂಡು ಈ ಮಧ್ಯದಲ್ಲಿ 2 ಸಂಖ್ಯೆಗಳನ್ನ ಗುಣಾಕಾರ ಮಾಡ್ರಿ, ಅದು 8 × 6 ಹಾಗೆ ಬರ್ಕೊಂಬಿಡ್ರಿ, ಮತ್ತೇನು ಮಲ್ಟಿಪ್ಲೈ ಮಾಡೋಕೆ ಹೋಗ್ಬೇಡ್ರಿ. 2 1 2 4 8 ಡೈರೆಕ್ಟಾಗಿ ಕ್ಯಾನ್ಸಲ್ ಆಗಿ ಎಕ್ಸ್ ಈಕ್ವಲ್ ಟು 4 × 6 ಅಂದರೆ 4 6 24 ಬರುತ್ತಲ್ಲ, ಎಕ್ಸ್ನ ಬೆಲೆ 24 ಸರಿ ಆಗುತ್ತೆ. ಆಪ್ಷನ್ 3rd ಒನ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾ? ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇದು ಬರ್ಕೊಂಡು ಆದಮೇಲೆ ಮುಂದಿನ ಕ್ವಶನ್ ಬರೋಣ ಏನಿದೆ ಅಂತ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರೈಮ್ ನಂಬರ್ ಅಂತಿದೆ. ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ಕೊಟ್ಟಿದ್ದಾನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರೈಮ್ ನಂಬರ್, ಅವಿಭಾಜ್ಯ ಸಂಖ್ಯೆ ಯಾವುದು ಆಗಿಲ್ಲ ಅಂತ ಕೇಳಿದ್ದಾನೆ.
ಸೊ ಯಾವುದಾಗಿಲ್ಲ ಅಂದರೆ ಇಲ್ಲಿ 31 ಇದೆ, 39 ಇದೆ, 37 ಇದೆ, 43 ಇದೆ ಅಂದರೆ ಸೊ ಇದು ಆಪ್ಷನ್ 3 39 ಇದೆಯಲ್ಲ ಈಸ್ ನಾಟ್ ಎ ಪ್ರೈಮ್ ನಂಬರ್ ಅಂತ ಕರಿತೀವಿ. 39 ಈಸ್ ನಾಟ್ ಎ ಪ್ರೈಮ್ ನಂಬರ್ ಅಂತ ಕರಿತೀವಿ. 39 ಅನ್ನೋದು ಅವಿಭಾಜ್ಯ ಸಂಖ್ಯೆ ಆಗಿಲ್ಲ ಅಂತ ಕರಿತೀವಿ. ಯಾಕೆ ಅಂದರೆ ನೋಡ್ರಿ 39 ಅನ್ನೋದು ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ. 39 ಅನ್ನೋದು ಬೇರೆ ಸಂಖ್ಯೆ ಯಾವುದರಿಂದ 3ರಿಂದ 39 ಡಿವೈಡ್ ಆಗುತ್ತೆ. 3 ಅಂದರೆ 3 3 9. ಅದೇ ರೀತಿ 13 ಮಗ್ಗಿಯಿಂದ 39 ಡಿವೈಡ್ ಆಗುತ್ತೆ. 13 3 39 ಡಿವೈಡ್ ಆಗುತ್ತೆ. ಈ 39 ಅನ್ನೋದು 3 ಮತ್ತು 13ರಿಂದ ಡಿವೈಡ್ ಆಗೋದ್ರಿಂದ ಬೇರೆ ಸಂಖ್ಯೆಗಳಿಂದ ಇದು ಭಾಗ ಆಗೋದ್ರಿಂದ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. 39 ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂದ್ರೆ ಅದು ಎಂಥ ಸಂಖ್ಯೆ ಅಂದರೆ ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ಸಂಯುಕ್ತ ಸಂಖ್ಯೆ 39 ಈಸ್ ಎ ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಸಂಯುಕ್ತ ಸಂಖ್ಯೆ ಆಗಿದೆ. ಸೊ ಇನ್ನು ಉಳಿದ 3 ಸಂಖ್ಯೆಗಳಿದಾವಲ್ಲ 31 ಅನ್ನೋದು 31ಇಂದ ಡಿವೈಡ್ ಆಗುತ್ತೆ, ಆದರೆ ಬೇರೆ ಯಾವುದೇ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ. 31 ಈಸ್ ಎ ಪ್ರೈಮ್ ನಂಬರ್ ಅಂತ ಕರಿತೀವಿ. ಪ್ರೈಮ್ ನಂಬರ್ ಇದು ಅವಿಭಾಜ್ಯ ಸಂಖ್ಯೆ ಆಗಿದೆ 31 ಅನ್ನೋದು. ಅದೇ ರೀತಿ 37 ಕೂಡ ಬೇರೆ ಯಾವುದೇ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ, ಇದು ಕೂಡ ಪ್ರೈಮ್ ನಂಬರ್ ಅಂತಲೇ ಕರಿತೀವಿ. 37 ಕೂಡ ಅವಿಭಾಜ್ಯ ಸಂಖ್ಯೆ. 43 ಕೂಡ ಬೇರೆ ಯಾವುದೇ ನಂಬರಿಂದ ಡಿವೈಡ್ ಆಗಲ್ಲ. 43 ಈಸ್ ಆಲ್ಸೋ ಎ ಪ್ರೈಮ್ ನಂಬರ್ ಅಂತ ಕರಿತೀವಿ. ಇದು ಕೂಡ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆ ಯಾವುದಾಗಿಲ್ಲ ಅಂತ ಕೇಳಿದಾನೆ 39 ಈಸ್ ನಾಟ್ ಎ ಪ್ರೈಮ್ ನಂಬರ್ ಅಂತ ಕರಿತೀವಿ. 39 ಅನ್ನೋದು ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗೋದ್ರಿಂದ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಅದು ಸಂಯುಕ್ತ ಸಂಖ್ಯೆ ಆಗಿರೋದ್ರಿಂದ ಆಪ್ಷನ್ ಸೆಕೆಂಡ್ ಒನ್ ಇದಕ್ಕೆ ಸರಿ ಉತ್ತರ ಅಂತ ತಗೋಬೇಕು. ಗೊತ್ತಾಯ್ತಾ? ಸರ್ ನೆಕ್ಸ್ಟ್ ಕ್ವಶನ್ ಬರೋಣ. ಇದಾದ್ಮೇಲೆ ದ LCM ಆಫ್ 2 numbers is 16 and their product is 3888. their HCF is ಅಂತ ಕ್ವಶನ್ ಕೊಟ್ಟಿದ್ದಾನೆ. ಸೊ ನೋಡ್ರಿ, ಯಾವುದೇ 2 ಸಂಖ್ಯೆಗಳಿದ್ದಾವೆ ಅವುಗಳ LCM ಲಾಸಹ ಅಂತ ಅರ್ಥ. ಯಾವುದೇ 2 ಸಂಖ್ಯೆಗಳಿದ್ದಾವೆ, ಯಾವ್ಯಾವ ಅಂತ ಗೊತ್ತಿಲ್ಲ, ಆ 2 ಸಂಖ್ಯೆಗಳ ಲಾಸಹ ಕಂಡಿಡಿದ್ರೆ 16 ಬರ್ತಾ ಇದೆ. ಮತ್ತು ಆ 2 ಸಂಖ್ಯೆಗಳ ಗುಣಲಬ್ಧ, ಯಾವ 2 ಸಂಖ್ಯೆಗಳು ಹೇಳಿದ್ನಲ್ಲ ಅವೆರಡೂ ಸಂಖ್ಯೆಗಳ ಗುಣಲಬ್ಧ 3888 ಬರುತ್ತೆ. ಹಾಗಾದರೆ ಅವುಗಳ ಮಾಸಾಹ ಎಷ್ಟು? HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಮಹತ್ತಮ ಸಾಮಾನ್ಯ ಅಪವರ್ತನ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, LCM ಅಂದರೆ L = 16 ಅಂತ ಬರೀತೀನಿ. HCF ಅಂದರೆ H ಅಂತ ಅದನ್ನೇ ಕಂಡುಹಿಡಿಬೇಕು. A ಅಂದರೆ ಒಂದು ಸಂಖ್ಯೆ, B ಅಂದರೆ ಮತ್ತೊಂದು ಸಂಖ್ಯೆ. ಇವೆರಡೂ ಸಂಖ್ಯೆಗಳ ಗುಣಲಬ್ಧ ಅಂದರೆ 3888 ಅನ್ನೋದು ಅವೆರಡೂ ಸಂಖ್ಯೆಗಳ ಗುಣಲಬ್ಧ ಆಗಿದೆ ಅಂತ ಬರ್ಕೋಬೋದು. 3888 ಅನ್ನೋದು ಪ್ರಾಡಕ್ಟ್ ಆಫ್ ದೋಸ್ 2 ನಂಬರ್ಸ್ ಅಂತ ಕರಿತೀವಿ. ಯಾವ 2 ಸಂಖ್ಯೆಗಳು ಅಂತ ಹೇಳಿದ್ನಲ್ಲ ಅವೆರಡೂ ಸಂಖ್ಯೆಗಳ ಗುಣಲಬ್ಧ 3888 ಇದೆ. ಅದರಲ್ಲಿ ಲಾಸಾಹ 16 ಬಂದಿದೆ ಅಂದರೆ ಮಾಸಾಹ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ವಾಟ್ ಈಸ್ ದ HCF ಅಂತ ಪ್ರಶ್ನೆ ಕೇಳಿದ್ದಾನೆ. LCM ಆಫ್ 2 numbers is 16 and their product is 3888. their HCF is ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡ್ರಿ, 2 ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಾಸಾಹ ಮತ್ತು ಮಾಸಾಹಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ ಅಂತ ನಮಗೆ ಗೊತ್ತಿದೆ. 2 ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಾಸಾಹ ಮಾಸಾಹಗಳ ಗುಣಲಬ್ಧಕ್ಕೆ ಸಮ ಅಂತ ಗೊತ್ತಿದೆ. 2 ಸಂಖ್ಯೆಗಳ ಗುಣಲಬ್ಧ ಅಂದರೆ 3888 ಬರಿತೀನಿ. ಅವುಗಳ ಲಾಸಾಹ 16 ಬರಿತೀನಿ, ಮಾಸಾಹ ಗೊತ್ತಿಲ್ಲ, ಹಾಗೆ ಬರ್ಕೊಂತೀನಿ. 16ರಿಂದ ಡಿವೈಡ್ ಮಾಡೋಣ. 16 32, ಕ್ಯಾರಿ ಎಷ್ಟಿರುತ್ತೆ? 6 ಇರುತ್ತೆ. 16 64, ದಶಕ 4 ಇರುತ್ತೆ. 16 48 ಕ್ಯಾನ್ಸಲ್ ಆದರೆ ನಮಗೆ 243 ಉಳಿಯುತ್ತಲ್ಲ. ದಿಸ್ ಈಸ್ ದ HCF ಅಂತ ಹೇಳ್ಬೋದು. ಆಪ್ಷನ್ 3 1 ಕರೆಕ್ಟ್ ಆಗುತ್ತೆ. ಸೊ ಆ್ಯಕ್ಚುಲಿ ಇದು ಕ್ವಶನ್ ದ HCF ಆಫ್ 2 numbers ಅಂತ ಮಾಡ್ಕೊಳ್ರಿ. ಹಂಗಾದ್ರೆ ಇದು ನಮ್ಮ ಮ್ಯಾಥಮೆಟಿಕಲಿ ಸರಿ ಆಗುತ್ತೆ. ಅಲ್ಲಿ ಎಕ್ಸಾಮ್ ಕ್ವಶನ್ ಪೇಪರ್ನ ಹಿಂಗೆ ಕೇಳಿದ್ದು, ಹಿಂಗೆ ಕೇಳಿದ್ರೆ ಅದು ಮ್ಯಾಥಮೆಟಿಕಲಿ ರಾಂಗ್ ಆಗುತ್ತೆ. HCF ಆಫ್ 2 numbers is 16. ಸೊ ಫೈಂಡ್ ದೇರ್ LCM ಅಂತ ಆಗ್ಬೇಕು. ಫೈಂಡ್ ದೇರ್ LCM ಅಂತ ಅವ್ರು ಮಾತ್ರ ಈ ಕ್ವಶನ್ಗೆ ಮೀನಿಂಗ್ ಸಿಗುತ್ತೆ. ಯಾಕಂದರೆ ಯಾವಾಗಲೂ LCM ಅನ್ನೋದು HCFಗಿಂತ ದೊಡ್ಡದಿರ್ಬೇಕು. ಇಲ್ಲಿ ಚಿಕ್ಕದು ಬರ್ತಾ ಇದೆ ಅಂದರೆ ಸೊ ಇದು ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ನೇ, ಹಾಗಾಗಿ ಅದೇ ಥರ ಹಾಕ್ಕೊಂಡಿದ್ವಿ. ನಾವು ಚೇಂಜಸ್ ಮಾಡ್ಕೊಳ್ಳೋಣ ಅಷ್ಟೇ. ಚೇಂಜಸ್ ಮಾಡ್ಕೊಂಡು ಆನ್ಸರ್ ಮಾಡೋಣ. ಚೇಂಜಸ್ ಮಾಡ್ಕೊಂಡು ಆನ್ಸರ್ ಮಾಡಿದ್ರೆ ಸೇಮ್ ಆನ್ಸರು, ಆದರೆ LCM ಅಲ್ಲ
ಎಲ್ ಸಿ ಎಮ್ ಅದು ಎಚ್ ಸಿ ಎಫ್ ಅಲ್ಲ ಅಂತ ಚೇಂಜಸ್ ಮಾಡ್ಕೊಳ್ಳೋಣ. ಸೊ ಇದು 16 ಅನ್ನೋದು ಎಚ್ ಸಿ ಎಫ್, ಎಲ್ ಸಿ ಎಮ್ ಗೊತ್ತಿಲ್ಲ. ಸೊ ಇದು ಎಲ್ ಹಾಗೆ ಬರೋಣ, ಎಚ್ ಅಂದರೆ 16 ಬರ್ಕೊಂಡು. ಸೊ ನಾವು 16ರಿಂದ ಇದನ್ನು ಡಿವೈಡ್ ಮಾಡಿದ್ರೆ 243 ಬರುತ್ತಲ್ಲ, ಇವುಗಳ ಲಾಸ್ ಸಹ 243 ಅಂತ ಮಾಡ್ಕೊಳ್ಳೋಣ. ಸೊ ಮಾಸ್ ಸಹ 16 ಕೊಟ್ಟಿದ್ದಾರೆ ಅಂದರೆ ಲಾಸ್ ಸಹ 243 ಅಂತ ಬರ್ಕೊಳ್ಳೋಣ. ಸೊ ಅವಾಗ ಅದು ಮೀನಿಂಗ್ಫುಲ್ ಕ್ವಶನ್ ಆಗುತ್ತೆ, ಅದರ್ವೈಸ್ ಅದು ಮೀನಿಂಗ್ಲೆಸ್ ಆಗುತ್ತೆ. ಯಾಕಂದರೆ ಎಚ್ ಸಿ ಎಫ್ ಕಡಿಮೆ ಬರಬೇಕು, ಎಲ್ ಸಿ ಎಮ್ ಜಾಸ್ತಿ ಬರಬೇಕು. ಅಲ್ಲಿ ಕ್ವಶನಲ್ಲಿ ಉಲ್ಟಾ ಇರೋದ್ರಿಂದ ಒಂದು ಚೇಂಜಸ್ ಮಾಡ್ಕೊಂಡೆ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಏರಿಯಾ ಆಫ್ ಸ್ಕ್ವೇರ್ ಅಂತ ಇದೆ. ಇಫ್ ಇಟ್ಸ್ ಸೈಡ್ ಈಸ್ ಡಬಲ್ಡ್ ಅಂತ ಕೊಟ್ಟಿದ್ದಾನೆ. ಒಂದು ಚೌಕದ ಬದಿಯನ್ನು ದ್ವಿಗುಣಗೊಳಿಸಿದರೆ ಅದರ ವಿಸ್ತೀರ್ಣದಲ್ಲಿ ಶೇಕಡವಾರು ಹೆಚ್ಚಳ ಎಷ್ಟಾಗುತ್ತೆ ಅಂತ. ನೋಡ್ರಿ, ಒಂದು ಚೌಕದ ಬದಿಯನ್ನು ಡಬಲ್ ಮಾಡಿದರೆ ಅದರ ಏರಿಯಾದಲ್ಲಿ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂತ. ಒಂದು ಚೌಕ ಅಂದ ತಕ್ಷಣ ನೋಡ್ರಿ, ಒಂದು ಚೌಕದ ಎಲ್ಲ ಬಾಹುಗಳು ಅಳತೆಯಲ್ಲಿ ಸಮವಾಗಿರ್ತವೆ. ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಕರಿತೀವಿ. ಚೌಕದ ಎಲ್ಲ ಬಾಹುಗಳು ಅಳತೆಗಳು ಸಮ ಇರ್ತವೆ. ಸೊ ಹಾಗಾದ್ರೆ ಚೌಕದ ಎಲ್ಲ ಬಾಹುಗಳ ಅಳತೆಗಳು ಸಮ ಇದ್ದರೆ ಅದು ಚೌಕ ಅಂತ ಕರಿತೀವಿ. ಇದರ ಪ್ರತಿಯೊಂದು ಭಾಗವನ್ನು ದ್ವಿಗುಣಗೊಳಿಸಿದರೆ, ಡಬಲ್ ಮಾಡಿದ್ವಿ ಅಂದರೆ, ಡಬಲ್ ಅಂದ ತಕ್ಷಣ ಎಷ್ಟು ಮೆಜರ್ಮೆಂಟ್ ಇರುತ್ತೋ ಅದ್ರ ಮತ್ತೆ ಡಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು 10 ಇರೋದು 20 ಆಗುತ್ತೆ, 20 ಇದ್ದರೆ 30 ಆಗುತ್ತೆ, 30 ಇದ್ದರೆ 40 ಆಗುತ್ತೆ. ಸೊ ಹಾಗಾದ್ರೆ ಸಪೋಸ್ ನನ್ನ 10 ಇದೆ ಅಂತ ತಗೊಳ್ಳೋಣ, ಎಲ್ಲ ಸೈಡು 10 ಸೆಂಟಿಮೀಟ್ರ್ ಇದೆ ಅನ್ನೋದು ಅಸಂಪ್ಷನ್, ಇದು ಪ್ರಶ್ನೆಲಿಲ್ಲ, ನಾನೇ ಊಹೆ ಮಾಡ್ಕೊಂಡ್ರದು. ಅವಾಗ ಈ ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಎ ಸ್ಕ್ವೇರು. ಎ ಅಂದರೆ 10 ಸ್ಕ್ವೇರ್ ಬರಿತೀನಿ, ಅವಾಗ ಎಷ್ಟಾಗುತ್ತೆ 100 ಬರುತ್ತೆ. ಈ ಚೌಕದ ವಿಸ್ತೀರ್ಣ 100 ಆಗುತ್ತೆ. ಒಂದು ವೇಳೆ ಪ್ರತಿಯೊಂದು ಬಾಹುವನ್ನು ಡಬಲ್ ಮಾಡಿದರೆ ಅಂದರೆ ಸೊ ಎ ಇರ್ತಕ್ಕಂಥ ಅಳತೆಯನ್ನು 2a ಅಂತ ತಗೊಂಡ್ರೆ, 2a ಅಂದರೆ 2 ಇಂಟು ಎ ಅಂದರೆ 10 ಅಂದರೆ 2 ಇಂಟು 10 ಎಷ್ಟಾಗುತ್ತೆ 20 ಸೆಂಟಿಮೀಟ್ರ್ ಅಂತ ತಗೊಂಡ್ರೆ, ಪ್ರತಿಯೊಂದು ಅಳತೆಯನ್ನು 20 ಸೆಂಟಿಮೀಟ್ರ್ ಅಂತ 10 ಇರೋದು ಡಬಲ್ ಅಂದರೆ 20 ಆಗುತ್ತೆ. ಅವಾಗ ಇದರ ವಿಸ್ತೀರ್ಣ ಸೇಮ್ ಅದೇ ಫಾರ್ಮುಲಾ ಎ ಸ್ಕ್ವೇರ್ ಅಂತಾನೆ. ಎ ಅಂದರೆ 20 ಅಲ್ಲ 20 ಸ್ಕ್ವೇರ್ ಬರಿತೀವಿ. 20 ಸ್ಕ್ವೇರ್ ಅಂದರೆ 20 ಇಂಟು 20 400 ಬರುತ್ತೆ, 400 ಬರುತ್ತೆ. ಸೊ ಹಾಗಾದರೆ 100ರ ಏರಿಯಾ 400 ಆಗಿದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಜಾಸ್ತಿ ಇದೆ ಅಂದರೆ 300 ಜಾಸ್ತಿ ಆಗಿದೆ. 300 ಜಾಸ್ತಿ ಆಗಿದೆ. ಎಷ್ಟಕ್ಕಂದ್ರೆ ಈ 100ಕ್ಕೆ ಕಂಪೇರ್ ಮಾಡಿದ್ರೆ, ಈ 100ಕ್ಕೆ ಕಂಪೇರ್ ಮಾಡಿದಾಗ 300 ಹೆಚ್ಚಾಗಿದೆ. 100ಕ್ಕೆ 300 ಜಾಸ್ತಿ ಆದರೆ ಮತ್ತೆ ಪರ್ಸೆಂಟೇಜಲ್ಲಿ ಕಂಡುಹಿಡಿಬೇಕಂದ್ರೆ 100 ಎಷ್ಟು ಅಂತ ಕ್ಯಾನ್ಸಲ್ ಮಾಡೋಣ. 100 ಕ್ಯಾನ್ಸಲ್ ಆದರೆ 300% ವಿಸ್ತೀರ್ಣ ಜಾಸ್ತಿ ಆಗಿರುತ್ತೆ. ನೋಡಿರಿ, ಚೌಕದ ಪ್ರತಿಯೊಂದು ಬದಿಯನ್ನು ದ್ವಿಗುಣಗೊಳಿಸಿದರೆ, ಡಬಲ್ ಮಾಡಿದರೆ ವಿಸ್ತೀರ್ಣ ಎಷ್ಟು ಪರ್ಸೆಂಟ್ ಹೆಚ್ಚಾಗುತ್ತೆ 300% ಹೆಚ್ಚಾಗುತ್ತೆ. ಆಪ್ಷನ್ ಫಸ್ಟ್ ಒನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಸೊ ನಾವಿಷ್ಟೆಲ್ಲ ಚಿತ್ರ ಬರ್ಕೊಂಡು ಆನ್ಸರ್ ಮಾಡೋದ್ರ ಬದಲಾಗಿ ವೆರಿ ಸಿಂಪಲ್ ಮೆಥಡ್, ಇನ್ನು ಈಸಿ ಮೆಥಡ್ ಏನಂದರೆ, ಎಸ್ಪೆಷಲಿ ಈ ಥರ ಪ್ರಶ್ನೆ ಕೇಳಿದಾಗ ಡಯಾಗ್ರಾಮ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಈ ಥರ ನಾವು ಅಸಂಪ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಕಂಡೀಷನ್ ಇದೆ, x + y + xy/100 ಅಂತ ಹಾಕ್ಕೊಂಡ್ಬಿಟ್ಟು ಇಲ್ಲಿ ದ್ವಿಗುಣಗೊಳಿಸಿದರೆ ಅಂದರೆ ಡಬಲ್ ಅಂತ ಕೊಟ್ಟಿದೆ ಅಂದರೆ 100% ಹೆಚ್ಚು ಮಾಡಿದರೆ ಅಂತ ಅರ್ಥ. 100%, 100 ಇರೋದು ಮತ್ತೆ 20, 10 ಇರೋದು 20 ಆಗಿದೆ ಅಂದರೆ 100% ಹೆಚ್ಚು ಅಂತ. ಡಬಲ್ ಅಂದರೆ 100% ಹೆಚ್ಚಾಗಿದೆ ಅಂತ. ಸೊ ಇದರ ಅರ್ಥ ಎಕ್ಸ್ ಇರತ್ರ 100, ವೈ ಇರತ್ರ 100 ಹಾಕ್ಬೇಕು. ಯಾಕಂದರೆ ಚೌಕದ ಎಲ್ಲ ಬದಿಗಳು ಅಳತೆಯಲ್ಲಿ ಸಮವಾಗಿರೋದ್ರಿಂದ ದ್ವಿಗುಣಗೊಳಿಸಿದ್ರೆ ಅಂದರೆ 100% ಹೆಚ್ಚಾಗಿದೆ ಅಂತ ಅರ್ಥ. ಸೊ ಎಕ್ಸ್ ಇರತ್ರ 100, ವೈ ಇದ್ದತ್ರ 100 ಬರ್ಕೊಂಡು, ಎಕ್ಸ್ ಅಂದರೆ 100 ಮತ್ತು ವೈ ಅಂದರೆ 100, ಕೆಳಗಡೆ ಮತ್ತೆ 100 ಬರ್ಕೊಂಡು, ಕೆಳಗೆ 100, ಈ 100 ಕ್ಯಾನ್ಸಲ್ ಆಗುತ್ತೆ. 100 + 100 200 + 100 ಅಂದರೆ 300 ಆಗುತ್ತೆ. ಸೊ ಹಾಗಾದ್ರೆ ಆ ಚೌಕದ ವಿಸ್ತೀರ್ಣ 300% ಇನ್ಕ್ರೀಸ್ ಆಗುತ್ತೆ. 300% ಸೇಮ್ ಆನ್ಸರ್ ಬರುತ್ತೆ. ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್, ಅರ್ಥ ಆಯ್ತಾ? ಸೊ ಇದಿಷ್ಟು ಅರ್ಥ ಆಗಿದೆ ಅಂದಮೇಲೆ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. The two equal sides of an isosceles triangle are 5 cm each and the other side is 4 cm, then half of the perimeter of the triangle is ಅಂತ ಕೇಳಿದ್ದೇನೆ. ಸಮದ್ವಿಬಾಹು ತ್ರಿಕೋನದ ಎರಡು ಸಮಾನ ಬದಿಗಳು ತಲಾ 5 ಸೆಂಟಿಮೀಟರ್ ಮತ್ತು ಇನ್ನೊಂದು ಬದಿ 4 ಸೆಂಟಿಮೀಟರ್. ಸೊ ಹಾಗಾದರೆ ತ್ರಿಕೋನದ ಪರಿಧಿಯ ಅರ್ಧದಷ್ಟು, ಪರಿಧಿ ಅಂತಲೂ ಕೊಡ್ಬೋದು ಅಥವಾ ಸುತ್ತಳತೆಯ ಅರ್ಧದಷ್ಟು ಅಂತಲೂ ಕೊಡ್ಬೋದು. ಸುತ್ತಳತೆಯ ಅರ್ಧದಷ್ಟು ಅಂತ ಪದ ಕೊಡ್ಬೋದು ಅಥವಾ ಪರಿಧಿಯ ಅರ್ಧದಷ್ಟು ಅಂತ ಕೊಡ್ಬೋದು. ಹಾಫ್ ಆಫ್ ದ ಪೆರಿಮೀಟರ್ ಅಂತ ಇದೆ. ಸೊ
ಪ್ರಶ್ನೆಯಲ್ಲಿ ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿದ್ದಾನೆ, ಐಸಾಸಲಸ್ ಟ್ರ್ಯಾಂಗಲ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕ್ವಶನ್ ಅಲ್ಲಿ ಕೇಳಿರೋದು ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿದ್ದಾನೆ. ಸಮದ್ವಿಬಾಹು ಏನು ಸಮದ್ವಿಬಾಹು ತ್ರಿಭುಜ ಅಂದ್ರೆ ಎರಡು ಬಾಹುಗಳ ಅಳತೆಗಳು ಸಮ ಇರೋದು. ನೋಡ್ರಿ ಇಲ್ಲಿ ಒಂದು ತ್ರಿಭುಜ ಬರೀತಾನೆ, ಇದು ಎ ಬಿ ಸಿ ಅನ್ನೋದು ಒಂದು ಸಮದ್ವಿಬಾಹು ತ್ರಿಭುಜ. ಎ ಬಿ ಅಳತೆ ಎ ಸಿ ಅಳತೆ ಸಮ ಇದೆ, ಬಿ ಸಿ ಅಳತೆ ಮಾತ್ರ ಸಮ ಇಲ್ಲ. ಆ ಸಮನಾದ ಬದಿಗಳು ತಲಾ 5 ಸೆಂಟಿಮೀಟರ್ ಇದೆ ಅಂದ್ರೆ ಎ ಬಿ ಅಳತೆ 5 ಸೆಂಟಿಮೀಟರ್, ಎ ಸಿ ಅಳತೆ 5 ಸೆಂಟಿಮೀಟರ್ ಇದೆ. ಇನ್ನೊಂದು ಬಾಹು ಅಂದ್ರೆ ಇದು ಬಿ ಸಿ 4 ಸೆಂಟಿಮೀಟರ್ ಇದೆ ಅಂತ ಕೊಟ್ಟಿದ್ದಾನೆ. ಸೊ ಇವುಗಳ ಸುತ್ತಳತೆಯ ಅರ್ಧದಷ್ಟು ಅಂದರೆ ಸುತ್ತಳತೆ ಅಂದರೆ 3 ಬಾಹುಗಳ ಅಳತೆಗಳ ಮೊತ್ತ. ಎ ಬಿ 5 + 4 9, 9 + 5 ಅಂದ್ರೆ 14 ಸೆಂಟಿಮೀಟರ್ ಅನ್ನೋದು ಸುತ್ತಳತೆ ಆಗುತ್ತೆ. ಸೊ 14ರಾಗ ಅರ್ಧ ಮಾಡ್ರಿ ಎಷ್ಟು ಬರುತ್ತೆ? 7 ಸೆಂಟಿಮೀಟರ್ ಅನ್ನೋದು ಈ ಸುತ್ತಳತೆಯ ಅರ್ಧ, ಪರಿಧಿಯ ಅರ್ಧ ಅಥವಾ ಹಾಫ್ ಆಫ್ ದ ಪೆರಿಮೀಟರ್ ಅಂದರೆ 7 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಸೆಕೆಂಡ್ ಒನ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗುತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಇದಾದಮೇಲೆ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂತ ಇದೆ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಪೈಥಾಗೋರಸ್ನ ತ್ರಿವಳಿ ಆಗಿದೆ ಅಂತ ಕನ್ನಡದಲ್ಲಿ ಪ್ರಶ್ನೆ ಇರುತ್ತೆ. ಕನ್ನಡದಲ್ಲಿ ಏನಾದ್ರು ನೀವು ಪ್ರಶ್ನೆ ಬರ್ಕೊಳ್ಳೋದ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಪೈಥಾಗೋರಸ್ನ ತ್ರಿವಳಿ ಆಗಿದೆ ಅಂತ ಕೇಳಿದ್ದಾನೆ. ಸೊ ಇದು ಪೈಥಾಗೋರಸ್ನ ತ್ರಿವಳಿ ಯಾವುದು ಅಂತ ಕಂಡುಹಿಡಿಬೇಕಂದ್ರೆ ಈ 3 ನಂಬರ್ಸಲ್ಲಿ ಅತಿ ದೊಡ್ಡ ಸಂಖ್ಯೆಗೆ ನಾವೇನು ಹಾಕ್ಬೇಕು? ಸ್ಕ್ವೇರ್ ಮಾಡ್ಕೋಬೇಕು. ಅತಿ ದೊಡ್ಡಗೆ ಸಂಖ್ಯೆಗೆ ಸ್ಕ್ವೇರ್ ಮಾಡ್ಕೊಂಡು ಉಳಿದೆರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಮಾಡ್ಕೋಬೇಕು. 10 ಸ್ಕ್ವೇರ್ + 24 ಸ್ಕ್ವೇರ್ ಮಾಡ್ಕೋಬೇಕು. ಸೊ ಈ ದೊಡ್ಡ ಸಂಖ್ಯೆಯ ಸ್ಕ್ವೇರು ಉಳಿದ ಎರಡೂ ಸಂಖ್ಯೆಗಳ ವರ್ಗಗಳ ಮೊತ್ತಕ್ಕೆ ಸಮ ಬಂದರೆ ಮಾತ್ರ ಅದು ಪೈಥಾಗೋರಸ್ನ ತ್ರಿವಳಿ ಆಗಿರುತ್ತೆ. ಸೊ 25 ಸ್ಕ್ವೇರ್ ಅಂದರೆ 625 ಆಗುತ್ತೆ. ಇಲ್ಲಿ 10 ಸ್ಕ್ವೇರ್ ಅಂದರೆ 100, 24 ಸ್ಕ್ವೇರ್ ಅಂದರೆ 576. ಅವಾಗ ಇದು ಲೆಫ್ಟ್ ಸೈಡಲ್ಲಿ 625 ಇದೆ, ರೈಟ್ ಸೈಡಲ್ಲಿ 100 + 576 ಕೂಡಿರೋ 676 ಬರುತ್ತೆ. ಈ LHS RHS ಸಮವಾಗಿ ಬಂದಿಲ್ಲ ಅಂದರೆ ಈ ಫಸ್ಟ್ ಆಪ್ಷನ್ ಪೈಥಾಗೋರಸ್ನ ತ್ರಿವಳಿ ಆಗಿಲ್ಲ ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಎ ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಹಾಗಾದರೆ ಸೆಕೆಂಡ್ ಆಪ್ಷನಲ್ಲಿ ಅತಿ ದೊಡ್ಡ ಸಂಖ್ಯೆ 39ಕ್ಕೆ ಸ್ಕ್ವೇರ್ ಮಾಡಿ ಉಳಿದೆರಡು ಸಂಖ್ಯೆಗಳಿಗೆ 15ಕ್ಕೆ ಸ್ಕ್ವೇರ್ ಮಾಡಿ 37ಕ್ಕೆ ಸ್ಕ್ವೇರ್ ಮಾಡಿ ಕೂಡೋಣ. 39 ಸ್ಕ್ವೇರ್ ಅಂದರೆ 1521 ಆಗುತ್ತೆ. 15 ಸ್ಕ್ವೇರ್ ಅಂದರೆ 225 ಆಗುತ್ತೆ. ಪ್ಲಸ್ 37 ಸ್ಕ್ವೇರ್ ಅಂದರೆ 1369 ಬರುತ್ತೆ, 1369 ಬರುತ್ತೆ. ಸೊ ಇವೆರಡನ್ನ ಕೂಡಿದಾಗ LHS RHS ಈಕ್ವಲ್ ಬರೋಕ್ಕೆ ಸಾಧ್ಯತೆಯೇ ಇಲ್ಲ. ಯಾಕಂದ್ರೆ 9 + 5 14 ಆಗುತ್ತೆ. ಲಾಸ್ಟ್ ಪ್ಲೇಸಲ್ಲಿ 1 ಇದೆ. ಸೊ ಹಾಗಾಗಿ ಸೆಕೆಂಡ್ ಆಪ್ಷನ್ ಕೂಡ ಪೈಥಾಗೋರಸ್ನ ತ್ರಿವಳಿ ಅಲ್ಲ. ಥರ್ಡ್ ಆಪ್ಷನ್ ಬರೋಣ. ಅತಿ ದೊಡ್ಡ ಸಂಖ್ಯೆ 50 ಇದೆ. 50ಕ್ಕೆ ಸ್ಕ್ವೇರ್ ಮಾಡಿ ಉಳಿದೆರಡು ಸಂಖ್ಯೆಗಳಿಗೆ ಸ್ಕ್ವೇರ್ ಮಾಡಿ ಕೂಡ್ಕೊಳ್ಳೋಣ. ಸೊ ಎಷ್ಟು ಬರುತ್ತೆ? 50 ಸ್ಕ್ವೇರ್ ಅಂದರೆ 2500 ಬರುತ್ತೆ. ಸೊ ಆಮೇಲೆ ರೈಟ್ ಸೈಡಲ್ಲಿ 12 ಸ್ಕ್ವೇರ್ ಅಂದರೆ 144, 48 ಸ್ಕ್ವೇರ್ ಅಂದರೆ 2304 ಬರುತ್ತೆ. ಇವಾಗ 2500, 144, 2304 ಕೊಡ್ರೆ 2500 ಆಗಲ್ಲ. ಎರಡು ಸಮ ಬರೋಲ್ಲ. ಆಪ್ಷನ್ ಥರ್ಡ್ ಒನ್ನು ಅಲ್ಲ. ಈ 3 ರಾಂಗ್ ಅಂದಮೇಲೆ ಲಾಸ್ಟ್ ಆಪ್ಷನ್ನೇ ಸರಿ ಇರುತ್ತೆ. ಕೊನೆ ಆಪ್ಷನ್ನೇ ಕೂಡ ಸರಿ ಇದೆ ಅಂತ ಹೇಳ್ಬೋದು. ಚೆಕ್ ಮಾಡಿ ನೋಡೋಣ. ಇಲ್ಲ ಅತಿ ದೊಡ್ಡ ಸಂಖ್ಯೆ 15 ಇದೆಯಲ್ಲ, 15ಕ್ಕೆ ಸ್ಕ್ವೇರ್ ಮಾಡಿ ಉಳಿದೆರಡು ಸಂಖ್ಯೆಗಳಿಗೆ ಸ್ಕ್ವೇರ್ ಮಾಡಿ ಕೂಡ್ಕೊಳ್ಳೋಣ. ಸೊ 9 ಸ್ಕ್ವೇರ್ + 12 ಸ್ಕ್ವೇರ್, 15 ಸ್ಕ್ವೇರ್ ಅಂದರೆ 225, 9 ಸ್ಕ್ವೇರ್ ಅಂದರೆ 81, 12 ಸ್ಕ್ವೇರ್ ಅಂದರೆ 144. ಇವೆರಡನ್ನ ಕೂಡಿದಾಗ 225 ಬರುತ್ತೆ. ಲೆಫ್ಟ್ ಸೈಡಲ್ಲೂ ಕೂಡ 225 ಕರೆಕ್ಟ್ ಇದೆ. ಅಂದರೆ LHS RHS ಈಕ್ವಲ್ ಬಂದಿದೆ ಅಂದರೆ ಫೋರ್ತ್ ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. 4ನೇ ಆಪ್ಷನ್ನೇ ಸರಿಯಾದ ಉತ್ತರ. ಕ್ಲಿಯರ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಕ್ವಶನ್ನು, one angle of triangle ABC is 50 degree and the other two angles are equal, then the measure of each angle is ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, ತ್ರಿಭುಜ ABCಯ ಒಂದು ಕೋನ 50 ಡಿಗ್ರಿ ಮತ್ತು ಇತರ ಎರಡು ಕೋನಗಳು ಸಮವಾಗಿರುತ್ತವೆ. ನಂತರ ಪ್ರತಿ ಸಮಾನ ಕೋನದ ಅಳತೆ ಎಷ್ಟು ಅಂತ. ಸೊ ಇಲ್ಲಿ ABC ತ್ರಿಭುಜ ಅಂತ ಕೊಟ್ಟಿದ್ದಾನೆ. ABC ಅನ್ನೋದು ಒಂದು ಟ್ರಯಾಂಗಲ್ ಅಂತ ಹೇಳಿದ್ದಾನೆ. ABC ನೋಡ್ರಿ, ಇಲ್ಲಿ A ಬರಿತಾ ಇದ್ದಾನೆ, ಇಲ್ಲಿ B ಬರಿತಾ ಇದ್ದಾನೆ, ಇದು C. ABC ಅನ್ನೋದು ಒಂದು ತ್ರಿಭುಜ. ಒಂದು ಕೋನ 50 ಡಿಗ್ರಿ ಇದೆ ಅಂದರೆ ನಾನು A ಕೋನದ ಅಳತೆ 50 ಡಿಗ್ರಿ ಅಂತ ಬರಿತೀನಿ. A ಕೋನದ ಅಳತೆ 50 ಡಿಗ್ರಿ ಇದೆ ಅಂದರೆ, ಸೊ ಎಲ್ಲಿ ಕೇಳಿರೋದು ಉಳಿದ ಎರಡು ಕೋನಗಳು ಸಮವಾಗಿದ್ದಾವೆ ಅಂದರೆ B ಕೋನದ ಅಳತೆ ಮತ್ತು C ಕೋನದ ಅಳತೆ ಇವೆರಡೂ ಅಳತೆಯಲ್ಲಿ ಸಮ ಇದ್ದಾವೆ ಅಂತ ಹೇಳಿದ್ದಾನೆ.
ಒಂದು ಕೋನ ಅಂದರೆ ಎ ಕೋನ 50 ಡಿಗ್ರಿ ತಗೊಂಡು ಈ ಬಿ ಮತ್ತು ಸಿ ಕೋನಗಳ ಅಳತೆಗಳು ಸಮ ಅಂತ ಹೇಳಿದ್ದಾನೆ. ಸಮ ಅಂದರೆ ನೋಡ್ರಿ, ತ್ರಿಭುಜದ 3 ಒಳಕೋನಗಳ ಮೊತ್ತ ಸಮ್ ಆಫ್ 3 ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರ್ಯಾಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. ತ್ರಿಭುಜದಲ್ಲಿ 3 ಒಳಕೋನಗಳಿದಾವಲ್ಲ, ಆ 3 ಕೂಡಿದ್ರೆ 180 ಡಿಗ್ರಿ ಆಗಬೇಕು. ಆ 180ರಲ್ಲಿ ಇದು ಒಂದೇ 50 ಡಿಗ್ರಿ ಇದೆ ಅಂದರೆ 50ನ್ನ ಮೈನಸ್ ಮಾಡಿರಿ, 130 ಡಿಗ್ರಿ. ಇವೆರಡೂ ಕೋನಗಳು ಸೇರಿ 130 ಬರ್ಕೋಬೇಕು. ಬಿ ಕೋನದ ಅಳತೆ ಸಿ ಕೋನದ ಅಳತೆ ಕೂಡಿದಾಗ 130 ಬರುತ್ತೆ. ಅದರಲ್ಲಿ ಇವೆರಡು ಸಮ ಇರ್ತವೆ ಅಂತೇಳಿದ್ದಾನೆ ಅಂದಮೇಲೆ ಈ 130ನ ಡಿವೈಡ್ ಬೈ 2 ಮಾಡಿರಿ, 65 ಡಿಗ್ರಿ ಬರುತ್ತೆ. ಸೊ ಹಾಗಾದ್ರೆ ಪ್ರತಿಯೊಂದು ಈ ಸಮಾನ ಕೋನದ ಅಳತೆ 65 ಡಿಗ್ರಿಗೆ ಸಮ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಸಮಾನ ಕೋನದ ಅಳತೆ ಎಷ್ಟು ಅಂತ ಕೇಳಿದಾನೆ, 65 ಡಿಗ್ರಿ ಇದೆಯಲ್ಲ, ಆಪ್ಷನ್ ಸೆಕೆಂಡ್ ಒನ್ ಸರಿ ಇದೆ ನೋಡಿರಿ. ಇವೆಲ್ಲ ಎಸ್ಪೆಷಲಿ ಇವು TET ಪೇಪರ್ ಫಸ್ಟಲ್ಲಿ ಈ ರೀತಿ ಸಿಂಪಲ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲ ಕ್ವಶನ್ಸ್ ನೀಟಾಗಿ ನೀವು ಬೇಕಾದ್ರೆ ನೋಟ್ಸಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ 100% ನೆಕ್ಸ್ಟ್ ಅಪ್ಕಮಿಂಗ್ TET ಎಕ್ಸಾಮ್ಸ್ಗೆ ನಿಮಗೆ ಕ್ವಶನ್ ಕೊಟ್ಟಾಗ ಆನ್ಸರ್ ಮಾಡೋ ಒಂದು ಪ್ರಾಪರ್ ಐಡಿಯಾಸ್ ಬರ್ತಾವೆ. ಸೊ ಗೊತ್ತಾಯ್ತಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಸೊ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.